ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಯಾವ ಪಕ್ಷದವರು ಎಂಪಿ ಆದ್ರೆ ಬೆಸ್ಟ್ ಅನ್ಸುತ್ತೆ? ಕಾಂಗ್ರೆಸ್ ಪಕ್ಷದವರೇ ಆದ್ರೆ ಸರಿನೇ. ಸೆಂಟ್ರಲ್ ಅಂತ ಬಂದ್ರೆ ಬಿಜೆಪಿಗೆ ಅಂತೂ ವೋಟ್ ಹಾಕ್ತಾರೆ. ಏನ್ ನಮ್ಗೆ ಇಲ್ಲಿ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಅನ್ಸುತ್ತೆ. ಕುಮಾರಸ್ವಾಮಿ ಅವ್ರು ನಮ್ಮ ಒಲ್ವಿದೆ, ಯಾಕಂದ್ರೆ ಅದು ಕನ್ನಡಿಗರ ಪಕ್ಷ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮೇಡಮ್ ಅವ್ರನ್ನ ಮುಖ್ಯಮಂತ್ರಿನೇ ಮಾಡ್ಲಿಲ್ಲ, ಪ್ರಧಾನ ಮಂತ್ರಿ ಮಾಡ್ತಾರ. ರಾಜೀವ್ ಗಾಂಧಿ ಮಗ, ಇಂದಿರಾ ಗಾಂಧಿ ಮೊಮ್ಮಗ ಆದ ತಕ್ಷಣ ಆ ಸಾಮರ್ಥ್ಯ ಬರೋದಿಲ್ಲ. ರಾಹುಲ್ ಗಾಂಧಿ ಅವ್ರು ಇನ್ನೂ ಮೈಂಡ್ ಮೆಚೂರ್ಡ್ ಆಗಿಲ್ಲ, ತುಂಬಾ ಹೇಳ್ಸ್ತಾರ ಮಾತಾಡ್ತಾರೆ. ಬಿಜೆಪಿ ಅವರು ಕೊಳ್ಳೆ ಹೊಡೆಯೋದಷ್ಟೇ ಮೇಡಮ್. ಬಟ್ ಸದ್ಯಕ್ಕೆ ಮಾಜಿ ಸಚಿವರಾಗಿರುವಂತಹ ಕೆ ಸುಧಾಕರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸುಧಾಕರ್ ಅಂತಲ್ಲ, ಯಾರಾದ್ರೂ ನ್ಯೂ ಫೇಸ್ ತಗೊಂಬಂದ್ ನಿಲ್ಸಿದ್ರು ಲೋಕಲ್ ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕಲ್ಲ, ಮೋದಿ ಅವ್ರನ್ನ ನೋಡ್ಕೊಂಡು ಓಟ್ ಹಾಕ. ಸುಧಾಕರ್ ನಿಮ್ಗೆ ಗೊತ್ತು ಎಷ್ಟು ಹಗರಣ ಅಂತ. ಅವ್ರ ಮನೆಗೆ ಮಾಡ್ಕೊಂಡವ್ರು ಅಷ್ಟೇ. ನಮ್ ದೇವನಹಳ್ಳಿ ಟೌನ್ ಏನು ಅಭಿವೃದ್ಧಿ ಆಗಿಲ್ಲ. ಕಾಂಗ್ರೆಸ್ ನಿಂದ ರಕ್ಷಾರಾಮಯ್ಯ ಅವರ ಹೆಸರು, ವೀರಪ್ಪ ಮೊಯ್ಲಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಅದೇ ಹೇಳಲ್ಲ, ಕಾಂಗ್ರೆಸ್ ಪಕ್ಷ ರಕ್ಷಾರಾಮಯ್ಯ ಬಂದ್ರೆ ನಮ್ಗೆ ಒಳ್ಳೇದು ಅಂತ. ರಕ್ಷಾರಾಮಯ್ಯ ಅವ್ರು ನಿಂತ್ಕೊಂಡ್ರೆ 100% ಗೆಲ್ತಾರೆ. ಸದ್ಯ ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಹಾಗಾದ್ರೆ ಇಲ್ಲಿನ ಮತದಾರರು ಯಾರು ಈ ಬಾರಿಯ ಸಂಸದರಾಗಬೇಕು ಅಂತ ಹೇಳ್ತಾರೆ, ಕೇಳೋಣ ಬನ್ನಿ. ಸರ್, ತಮ್ಮ ಹೆಸರು? ಜಯಕೃಷ್ಣ ಅಂತ. ದೇವನಹಳ್ಳಿಲಿ ಹೇಗಿದೆ ಸರ್ ಈಗ MP ಎಲೆಕ್ಷನ್ಸ್ ಲೆಕ್ಕಾಚಾರ? ಮೇಡಮ್, ದೇವನಹಳ್ಳಿಲಿ MP ಎಲೆಕ್ಷನ್ ಅನ್ನೋದಕ್ಕಿಂತ ನೋಡಿ, ಸ್ಟೇಟ್ ಬೇರೆ, ಸೆಂಟ್ರಲ್ ಬೇರೆ. ಸೆಂಟ್ರಲ್ ಅಂದ್ರೆ ವ್ಯಕ್ತಿ ನೋಡಿ ಓಟ್ ಹಾಕ್ತಾರೆ, ಮೋದಿಜಿ ಅಂತ. ಒಂದು ಕಂಟ್ರಿನ ಲೀಡ್ ಮಾಡಬೇಕಾದ್ರೆ ಒಂದು ಅವ್ರಿಗೆ ಆದಂಥ ಒಂದು ಸಾಮರ್ಥ್ಯ ಇರಬೇಕು. ಈಗಿರೋಂಥ ಫೇಸ್ ವ್ಯಾಲ್ಯೂ ನೋಡಿದ್ರೆ ಅವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ಅನ್ಸುತ್ತೆ. ಓಕೆ, ಕಾಂಗ್ರೆಸ್ನಲ್ಲಿ ಯಾರು ಸಮರ್ಥ ನಾಯಕರು ಇಲ್ಲ ಅಂತ ಹೇಳ್ತಿದ್ದೀರಾ? ಹಾಗಾದ್ರೆ ಇದ್ರು, ಅವರೆಲ್ಲ ಬ್ಯಾಕ್ ಸೀಟಲ್ಲಿ ಇದ್ದಾರೆ. ಫ್ರಂಟ್ ಸೀಟಲ್ಲಿ ಸ್ವತಂತ್ರ ಬಂದಾಗ್ಲಿಂದನೂ ಒಂದು ಕುಟುಂಬದ ಕೈ ಸಂವಿಧಾನ 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 ಅಂತಾರೆ. ಒಂದು ಕುಟುಂಬ ಆಳೋದು ಸಂವಿಧಾನನ? ಈಗ ನೋಡಿ, ಎಲ್ರಿಗೂ ಬೇಕಲ್ಲ ಅವಕಾಶ. ತುಂಬ ನಾಯಕರು ಇದ್ದರೂ ಕೂಡ ಪಕ್ಷ ಬಿಟ್ಟು ಹೋದರು. ಯಾಕಂದರೆ ಅದು ಒಂದು ಪಕ್ಷವಾಗಿ ನಿರ್ಣಯ ತಗೊಳ್ಳೋದಿಲ್ಲ, ಒಂದು ಕುಟುಂಬ ನಿರ್ಣಯ ತಗೊಳುತ್ತೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ರಾಹುಲ್ ಗಾಂಧಿ ನೋಡಿ, ಯಾವ PM ಸೀಟ್ ಅಂದರೆ, ಪ್ರಧಾನಮಂತ್ರಿ ಅಂದರೆ ಯಾರೋ ಒಬ್ರು ಕೂತ್ಕೊಂಡು ಆಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ಅದರದೇ ಆದ ಅನುಭವ ಬೇಕು, ಗ್ರೌಂಡ್ ಲೆವೆಲಿಂದ ಹೋಗಿರಬೇಕು. ನಾವು ಒಂದೇ ಸಾರಿ PM ಸೀಟಲ್ಲಿ ಕೂತ್ಕೊಳ್ತೀನಿ ಅಂದರೆ ದೇಶನ ಮುನ್ನಡೆಸೋದಕ್ಕೆ ಆಗೋದಿಲ್ಲ. ಅವ್ರಿಗಿನ್ನೂ ಆ ಸಾಮರ್ಥ್ಯ ಬಂದಿಲ್ಲ. ಆ ಸಾಮರ್ಥ್ಯ ಬರಬೇಕಂದ್ರೆ ಗ್ರೌಂಡ್ ಲೆವೆಲಿಂದ ಹೋಗ್ಬೇಕು ಅವರು. ನಾನು ಏಕಾಏಕಿ ನಾವು ರಾಜೀವ್ ಗಾಂಧಿ ಮಗ, ಇಂದಿರಾ ಗಾಂಧಿ ಮೊಮ್ಮಗ ಆದ ತಕ್ಷಣ ಆ ಸಾಮರ್ಥ್ಯ ಬರೋದಿಲ್ಲ, ಆ ಅನುಭವ ಬರೋದಿಲ್ಲ. ಗ್ರೌಂಡ್ ಲೆವೆಲಿಂದ ಹೋಗ್ಬೇಕು ಅವರು. ಈಗ ದೇವನಹಳ್ಳಿ ರಾಜಕೀಯವನ್ನ ನೋಡೋದಾದ್ರೆ, ಕಾಂಗ್ರೆಸ್ ಒಂದ್ಸಲ ಬರುತ್ತೆ, ಒಂದ್ಸಲ JDS ಬರುತ್ತೆ, ಶಾಸಕರು ಆಯ್ಕೆ ಆಗ್ತಾರೆ. ಬಟ್ ಪ್ರಸ್ತುತ KH ಮುನಿಯಪ್ಪ ಅವರಿದ್ದಾರೆ, ಸಚಿವರು ಕೂಡ ಇದ್ದಾರೆ. ಹೇಗೆ ಅವರ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ಹೇಗೆ ಸರ್? ಅಭಿವೃದ್ಧಿ ಅನ್ನೋದಕ್ಕಿಂತ ಈ ಫ್ರೀ ಬೀಸ್ ಕೊಟ್ಟು ಡೆವಲಪ್ಮೆಂಟ್ಗೆ ಅಮೌಂಟೇ ಇಲ್ದಂಗೆ ಆಗೋಗಿದೆ. ನೋಡಿ, ನಮ್ಮದು ಪ್ರಾಪರ್ ವಿಜಯಪುರ, ಇಲ್ಲೇ ನಮ್ಮ ಆಫೀಸ್ ಇದೆ. ಮುಂಚೆ ಇದ್ದಂಥ MLA ಏನು ಡೆವಲಪ್ ಮಾಡಲಿಲ್ಲ, ನಿಸರ್ಗ ನಾರಾಯಣ ಸ್ವಾಮಿ ಅವರು. ಯಾಕಂದರೆ ಅವ್ರ ಪಕ್ಷ ಅಧಿಕಾರದಲ್ಲಿ ಇರಲಿಲ್ಲ. ಈಗ ನಮ್ಮ ಕ್ಷೇತ್ರದಲ್ಲಿ MLA ಆಗಿದ್ದಾರೆ, ಸಚಿವರು ಆಗಿದ್ದಾರೆ, ಅನುದಾನ ಬರ್ತಿಲ್ಲ. ಯಾವುದೇ ಡೆವಲಪ್ಮೆಂಟ್ ಆಗಬೇಕಾದ್ರೂ ಅನುದಾನ ಬೇಕು. ಸಾಕಷ್ಟು ಲೆಕ್ಕಾಚಾರ ಹೇಗಿರುತ್ತೆ ಅಂದ್ರೆ, ಒಂದ್ಸಲ ಒಬ್ರು ಅಧಿಕಾರಕ್ಕೆ ಬಂದವರು ನೆಕ್ಸ್ಟ್ ಟೈಮ್ ಅವ್ರು ಬಂದಿಲ್ಲ, ಇನ್ನೊಬ್ರು ಬಂದ್ರು ಅಂದ್ರೆ ಆ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇರುತ್ತೆ. ದೇವನಹಳ್ಳಿ ಇದಕ್ಕೆ ಹೊರತಲ್ಲ. ಸೊ ಇಲ್ಲೂ ಅದೇ ತರ ಶೇರಿಂಗ್ ಆದ್ರೆ, ಒಂದ್ಸಲ ಇವ್ರು ಬಂದ್ರೆ ಇನ್ನೊಂದ್ಸಲ ಬೇರೆ ಪಕ್ಷ ಬರ್ತಾ ಇದೆ. ಸೊ ಆದ್ರೂ ಅಭಿವೃದ್ಧಿ ಆಗಿಲ್ವಾ? ಅಭಿವೃದ್ಧಿ ಆಗ್ಬೇಕಂದ್ರೆ ನೋಡಿ, ಈಗ ಯಾರು ಉಪವಾಸ ಇರಲಿಲ್ಲ, ಯಾರು ನಮಗೆ ರೇಷನ್ ಕೊಡಿ ಅಂತ ಕೇಳಿರಲಿಲ್ಲ. ದುಡಿದು ತಿನ್ನಬೇಕು, ಮಾಡಬೇಕು. ಇಂತಿಷ್ಟು ಹಣ ಅಂತ ರಿಯಾಯಿತಿ ಬೆಲೆನಲ್ಲಿ ರೇಷನ್ ಕೊಡಬೇಕು. ಈ ಫ್ರೀ ಕೊಡೋದಕ್ಕೆ ಎಲ್ಲ ಹಣನ ತೊಗೊಂಡೋಗಿ ಹಾಕಿದ್ರೆ ಅಭಿವೃದ್ಧಿ ಎಲ್ಲಿಂದ ಆಗುತ್ತೆ? ಉಚಿತ ಕೊಡುವಂತಹ ಅಗತ್ಯ ಇರಲಿಲ್ವಾ? ಹಾಗಾದ್ರೆ ರೇಷನ್ ಆಲ್ರೆಡಿ ಕೊಡ್ತಾ ಇದ್ರಲ್ಲ. ಈಗ ನೋಡಿ, ಗೃಹಲಕ್ಷ್ಮಿ ಬರ್ತಾ ಇದೆ, ಗೃಹ ಜ್ಯೋತಿ, ಯುವ ನಿಧಿ. ಸೊ ಹಾಗಾಗಿ ಬೇಕಿಲ್ಲ ನೋಡಿ. ಈಗ ಅದರಲ್ಲಿ ಕಂಡೀಷನ್ಸ್ ಹಾಕಿದ್ದಾರೆ ನೋಡಿ. ಚುನಾವಣೆಗೆ ಮುಂಚೆ ಕಂಡೀಷನ್ಸೇ ಇರಲಿಲ್ಲ, ಚುನಾವಣೆ ನಂತರ ಕಂಡೀಷನ್ಸ್ ಹಾಕಿದ್ದಾರೆ. ಅದು 2023-24ನೇ ಸಾಲಿನಲ್ಲಿ ಪಾಸಾದವ್ರಿಗೆ ಮಾತ್ರ ಅಂತ ಹೇಳಿದ್ದಾರೆ. ಒಂದು ವರ್ಷ ಅಥವಾ 2 ವರ್ಷ ಕೊಟ್ಟರೆ ಅದು ಹೇಗೆ ಆಗತ್ತೆ? ಈಗ ಅದ್ರ ಬಿಫೋರ್ ಇರೋಂಥ ನಿರುದ್ಯೋಗಿಗಳಿಗೆ ಏನು ಅವ್ರ ಲೆಕ್ಕಾಚಾರ, ಅದ್ರ ಬಗ್ಗೆ ಏನು ತೀರ್ಮಾನ ಮಾಡಿದ್ದಾರೆ ನೋಡಿ. ಇವೆಲ್ಲನೂ ಜನಕ್ಕೆ ಉದ್ಯೋಗ ಬೇಕಿರೋದು. ಈಗ ನೀವು ಕೂತ್ಕೊಂಡಿರಿ, ನಾವು ಮೀನು ಹಿಡ್ಕೊಬಂದು ನಿಮಗೆ ಕೊಡ್ತೀವಿ. ಇಂಗ್ಲೀಷ್ ಗಾದೆ ಇದೆಯಲ್ಲ, ನೀನು ಮೀನು ಹಿಡಿಯೋ ತೊಗೊಂಬಂದು ಮುಂದೆ ಇಡೋದಲ್ಲ, ಮೀನು ಹಿಡಿಯೋದನ್ನು ಕಲಿಸ್ಬೇಕು. ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು, ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೆ ಕೊಡಬೇಕು. ಇವತ್ತು ನೋಡಿ, ಯಾವ್ದಾದ್ರು ಬ್ಯಾಂಕ್ ಹೋದರೆ ಆ ಬ್ಯಾಂಕ್ನ ಅಧ್ಯಕ್ಷರು ಯಾರಿರ್ತಾರೆ, ಅವ್ರ ಪಕ್ಷ ಅವ್ರ ಪರವಾಗಿ ಮಾತ್ರ ಲೋನ್ಸ್ ಕೊಡ್ತಾರೆ.
ನಿಮಗೆ ಗೊತ್ತಿರುತ್ತೆ ಕೋಆಪರೇಟಿವ್ ಬ್ಯಾಂಕ್ಸ್ ಎಲ್ಲನೂ ಪಕ್ಷದ ಪರವಾಗಿ ಕೊಡ್ತಾರೆ. ನೀವು ಯಾವ್ದಾದ್ರು ಅಪ್ಲಿಕೇಶನ್ ಹಾಕಿ ಮಿನಿಸ್ಟ್ರ್ ಹತ್ರ ಹೋಗುತ್ತೆ. ಸ್ವಯಂ ಉದ್ಯೋಗಕ್ಕೆ ಅಪ್ಲಿಕೇಶನ್ ಹಾಕಿ ಲಾಸ್ಟ್ ಟೈಮ್ ಹಾಕಿದ್ರು ವಿಶ್ವಕರ್ಮ ಅಂದ್ಬಿಟ್ಟು, ಅದೆಲ್ಲನೂ ಎಲ್ಲ ಮಿನಿಸ್ಟ್ರ್ ಹತ್ರ ಹೋಗುತ್ತೆ. ಅವ್ರು ಯಾರಿಗೆ ಹೇಳ್ತಾರೋ ಆ ವಾರ್ಡ್ ಕೌನ್ಸಿಲರು ಅಥವಾ ಪಂಚಾಯತಿ ಮೆಂಬರು ಅವ್ರು ಯಾರಿಗೆ ಸೂಚಿಸ್ತಾರೋ ಅವ್ರಿಗೆ ಕೊಡ್ತಾರೆ. ನಿಜವಾದ ಅರ್ಹರಿಗೆ ತಲುಪ್ತಾ ಇಲ್ಲ. ಓಕೆ, ಬಡವರಿಗೆ ಇದರಿಂದ ಸಹಾಯ ಆಗ್ತಿದ್ಯಾ ಇಲ್ವಾ? ಯಾವುದರಿಂದ ಉಚಿತ ಗ್ಯಾರಂಟಿಗಳಿಂದಾಗಿ ಮೇಡಮ್? ಉಚಿತ ಗ್ಯಾರಂಟಿಯಿಂದ 10% ಅಷ್ಟೇ ಅನುಕೂಲ ಆಗ್ತಿದೆ. ಯಾರು ಅನರ್ಹರೋ ಅವರು ಫಲಾನುಭವಿಗಳಾಗಿದ್ದಾರೆ. ಇಲ್ಲಿ ಅರ್ಹತೆ ಇಲ್ಲದೆ ಇರೋರೆಲ್ಲ ತೊಗೊಂಡಿದ್ದಾರೆ. ಟ್ಯಾಕ್ಸ್ ಪೇ ಮಾಡ್ತಾರೆ, ಅವರು ಇದಕ್ಕೆ ತೊಗೊಂಡಿದ್ದಾರೆ. ನೀವು ಗೃಹಲಕ್ಷ್ಮಿ ಅಂತ ಹೇಳ್ತೀರಾ, ನಾನು ಹೇಳ್ತೀನಿ, ಬೇಕಾದ್ರೆ ಡೀಟೇಲ್ ಕೊಡ್ತೀನಿ. ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ತೊಗೊಳ್ತಾ ಇದ್ದಾರೆ. ಏನಾಯಿತು? ಈ ಸ್ಕೀಮ್ ಹಳ್ಳ ಹಿಡೀತು. ನೀವು ಸ್ಕೀಮ್ ಅರ್ಹರಿಗೆ ಮಾತ್ರ ಸಿಗ್ತಾ ಇಲ್ಲ, ಎಲ್ರಿಗೂ ಸಿಗ್ತಾ ಇದೆ. ನೋಡಿ, ನಮ್ಮ ಆಫೀಸಿಗೆ ಬರ್ತಾರೆ, ನಮ್ದು ಅದೇ ಅಪ್ಲಿಕೇಶನ್ಸ್ ಎಲ್ಲ ಹಾಕ್ತೀವಿ. ಪಾಪ ತುಂಬ ಬಡವ್ರಿಗೆ ಸಿಗ್ತಾ ಇಲ್ಲ. ತುಂಬ ಬಡವ್ರಿಗೆ ರೇಷನ್ ಕಾರ್ಡ್ ಇಲ್ಲ. ಕಾರಲ್ಲಿ ಓಡಾಡ್ತಾರೆ, ಕಾರಲ್ಲಿ ಹೋಗಿ ರೇಷನ್ ತೊಗೊಂಬರ್ತಾರೆ, ಅವರೆಲ್ಲ ರೇಷನ್ ಕಾರ್ಡ್ ಇದೆ. ಅಂದ್ರೆ ವ್ಯವಸ್ಥೆನೇ ಸರಿ ಇಲ್ಲ. ಅವ್ರ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಿಲ್ಲ, ಅದನ್ನು ಸರಿಯಾದ ಮಾರ್ಗಸೂಚಿಗಳು, ಕಂಡೀಷನ್ಸು ಇವೆಲ್ಲ ಮಾಡಬೇಕು. ಅನರ್ಹರು ಕೂಡ ಫಲಾನುಭವಿಗಳಾಗಿದ್ದಾರೆ, ಅರ್ಹರಿಗೆ ಸಿಗ್ತಾ ಇಲ್ಲ. ಓಕೆ, ಈಗ ಲೋಕಸಭಾ ಚುನಾವಣೆ ವಿಚಾರಕ್ಕೆ ಬಂದ್ರೆ ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಅವರ ಹೆಸರು, ವೀರಪ್ಪ ಮೊಯ್ಲಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ಬಿಜೆಪಿ ಮತ್ತೆ JDS ಯಾರಿಗೆ ಅಂತ ಇನ್ನು ಅಂದ್ರೆ ಸೀಟು ಹಂಚಿಕೆ ಆಗಿಲ್ಲ. ಇಲ್ಲಿಂದ JDS ಕ್ಯಾಂಡಿಡೇಟ್ ನಿಲ್ಬೇಕಾ ಅಥವಾ ಬಿಜೆಪಿ ಅಂತ. ಬಟ್ ಸದ್ಯಕ್ಕೆ ಸುಧಾಕರ್ ಅವರ ಹೆಸರು, ಮಾಜಿ ಸಚಿವರಾಗಿರುವಂತಹ ಕೆ ಸುಧಾಕರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸೊ ನಿಮ್ಮ ಪ್ರಕಾರ JDS ಕ್ಯಾಂಡಿಡೇಟ್ ಹಾಕಿದ್ರೆ ಬೆಸ್ಟಾ ಸರ್, ಇಲ್ಲಿ ಬಿಜೆಪಿನ? ಯಾರು ಹಾಕಿದ್ರು ಈಗ ಮೋದಿ ನೋಡ್ಕೊಂಡು ಓಟ್ ಹಾಕ್ತಾರೆ. ಎಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಮಾತ್ರ, ಸ್ಟೇಟ್ ಗೌರ್ಮೆಂಟ್ದಿಲ್ಲ. ಅವ್ರವ್ರ ಫೇಸ್ ವ್ಯಾಲ್ಯೂ ಮೇಲೆ ಹೋಗುತ್ತೆ. ಅವ್ರವ್ರ ಫೇಸ್ ವ್ಯಾಲ್ಯೂ, ಅವರ ಕೆಲಸಗಳ ಮೇಲೆ ಹೋಗುತ್ತೆ. ಸೆಂಟ್ರಲ್ ಅಂತ ಬಂದರೆ BJPಗೆ ಅಂತೂ ಓಟ್ ಹಾಕ್ತಾರೆ. ಸುಧಾಕರ್ ಅಂತಲ್ಲ, ಯಾರಾದರೂ ನ್ಯೂ ಫೇಸ್ ತೊಗೊಂಬಂದು ನಿಲ್ಸಿದ್ರು ಇಲ್ಲಿ ಲೋಕಲ್ ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕಲ್ಲ, ಮೋದಿ ಅವ್ರನ್ನ ನೋಡ್ಕೊಂಡು ಓಟ್ ಹಾಕ್ತಾರೆ. ಅಂದ್ರೆ ದೇವನಹಳ್ಳಿಯಲ್ಲಿ JDS ಮತ್ತೆ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಯಾರೇ ನಿಂತರೂ ಕೂಡ ಅವರೇ ಗೆಲ್ತಾರೆ ಅಂತ? ಗೆಲ್ತಾರೆ, ಖಂಡಿತ ಗೆಲ್ತಾರೆ. ನೋಡಿ, ಯಲಹಂಕ ತುಂಬ ಲೀಡ್ ಕೊಡುತ್ತೆ. ಈ ಕೆಲವು ಕ್ಷೇತ್ರಗಳಿದ್ದಾವೆ, ತುಂಬ ಲೀಡ್ ಕೊಡ್ತದೆ. MLA ಎಲೆಕ್ಷನ್ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ ನಮ್ಮ ಕ್ಷೇತ್ರದಲ್ಲಿ. ಅಲ್ಲ, ಬಟ್ ಇವಾಗ ಎಲ್ಲೋ ಒಂದ್ ಕಡೆ ಉಚಿತ ಗ್ಯಾರಂಟಿಗಳನ್ನ ಕೊಡ್ತಾ ಇದಾರಲ್ಲ, ಅದು ಕಾಂಗ್ರೆಸ್ಗೆ ಹೆಲ್ಪ್ ಆಗ್ಬೋದಾ ಎಲೆಕ್ಷನ್ಗೆ? ಈಗ ಉಚಿತಗಳನ್ನು ಸ್ಟೇಟ್ ಗೌರ್ಮೆಂಟ್ ಕೊಡ್ತಾ ಇದೆ, ಘೋಷಣೆ ಮಾಡಿದೆ. ಸೆಂಟ್ರಲ್ ಗೌರ್ಮೆಂಟ್ ಬೇರೆ, ಸ್ಟೇಟ್ ಎಲೆಕ್ಷನ್ ಬೇರೆ. ಸೆಂಟ್ರಲ್ ಈಗ ಉಚಿತಗಳನ್ನು ರಾಜ್ಯದ ಲೆಕ್ಕಾಚಾರದಲ್ಲಿ ಇದೆ. ಹೌದು, ಸೆಂಟ್ರಲಲ್ಲಿ ಅಂತ ಫೇಸ್ ಪ್ರಧಾನಮಂತ್ರಿಗೆ ಅಂತ ಫೇಸ್ ವ್ಯಾಲ್ಯೂ ಇರೋಂಥ ಫೇಸ್ ಇಲ್ಲ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ ಕೇಸ್ ಅವರು ಅಭ್ಯರ್ಥಿ ಆದ್ರೆ ಮೇಡಮ್, ಅವ್ರನ್ನ ಮುಖ್ಯಮಂತ್ರಿನೇ ಮಾಡಲಿಲ್ಲ, ಪ್ರಧಾನಮಂತ್ರಿ ಮಾಡ್ತಾರಾ? ಎಲ್ಲ ಅವಕಾಶಗಳಿದ್ವು ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ. ಮುಖ್ಯಮಂತ್ರಿನ ಮಾಡಲಿಲ್ಲ, ಅವ್ರನ್ನ ಸೈಡಿಗೆ ತಳ್ಳಿದ್ರು. ಆ ಮುಖ್ಯಮಂತ್ರಿ ಅವಕಾಶ ಇದ್ದಾಗ ಇಲ್ಲೆಲ್ಲಿ ಅವಕಾಶ ವಂಚಿತರಾದ್ರೆ ಆಮೇಲೆ ಅವ್ರು ಸೆಂಟ್ರಲ್ಗೆ ಹೋಗಿದ್ದು. ಅದಕ್ಕೆ ಮುಂಚೆ ರಾಜ್ಯ ರಾಜಕಾರಣದಲ್ಲಿದ್ದರು. ಏನೇ ಆದರೂ ಸ್ವಂತ ಬಲದಿಂದ ನಿಲ್ಲೋ ಪಕ್ಷ ಆಗಲ್ಲ ಕಾಂಗ್ರೆಸ್ ಸೆಂಟ್ರಲಲ್ಲಿ. ಸ್ಟೇಟಲ್ಲಿ ಇದೆ, ಸೆಂಟ್ರಲಲ್ಲಿ ಸ್ವಂತ ಬಲದಿಂದ ಆಗಲ್ಲ. ಈಗ ಇಂಡಿ ಒಕ್ಕೂಟ ನೋಡಿ, ಆಲ್ರೆಡಿ ಪಕ್ಷಗಳೆಲ್ಲ ಕಿತ್ಕೊಂಡು ಹೊರಟೋಗಿದೆ. ಹಾಗಾಗಿ ಕ್ಯಾಂಡಿಡೇಟ್ ಘೋಷಣೆ ಮಾಡೋದಕ್ಕೂ ಆಗೋದಿಲ್ಲ. ಮಾಡಿದ್ರೆ ಇರೋ ಬರೋ ಪಕ್ಷಗಳೆಲ್ಲ ಹೊರಗೆ ಹೊರಟೋಗ್ತವೆ. ಹಾಗಾಗಿ ಸೆಂಟ್ರಲಲ್ಲಿ ಕಷ್ಟ. ಓಕೆ, ಈಗ ಹಾಲಿ ಸಂಸದರು ಬಚ್ಚೇಗೌಡರು ಇದ್ದಾರೆ. ಸೊ ಅವರು ಕೆಲಸಗಳನ್ನ ಮಾಡಿದ್ರ ಹೇಗೆ ಸರ್? ಮೇಡಮ್, ಮುಂಚೆ ಕಾಣಿಸ್ಕೊಳ್ತಾ ಇದ್ರು. ಒಂದು 2 ವರ್ಷದಿಂದ ಮುಖನೇ ನೋಡಲಿಲ್ಲ ಮೇಡಮ್ ಅವ್ರದ್ದು. 2 ವರ್ಷದಿಂದ ಅವ್ರ ಮುಖನೇ ಇಲ್ಲ. ಮುಂಚೆ ಬರ್ತಾಯಿದ್ರು ಫಂಕ್ಷನ್ಸ್, ಅಲ್ಲಿ ಇಲ್ಲಿ ಫಂಕ್ಷನ್ಸ್ ಆದಾಗ ಬರ್ತಾಯಿದ್ರು. ಈಗ ಅವ್ರನ್ನ ನೋಡಿನೇ 2-2.5 ವರ್ಷ ಆಗೋಗಿದೆ. ಅವರು ಅಂತೂ ಏಜು ಆಗಿದೆ, ವಯಸ್ಸು ಒಂದು ಕಾರಣ ಇರ್ಬೋದು, ಬಟ್ ಆಕ್ಟಿವ್ ಆಗಿಲ್ಲ ಅವರು ಕ್ಷೇತ್ರದಲ್ಲಿ. ಸರ್, ಕೊನೆ ಪ್ರಶ್ನೆ, ಹಾಗಾದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಯಾವ ಪಕ್ಷದವರು ಸಂಸದರಾಗ್ತಾರೆ? ನೋಡಿ, JDS ಅವ್ರು ನಿಲ್ತಾರೋ BJP ಅವ್ರು ನಿಲ್ತಾರೋ, ಮೋದಿ ಹಾಕಿ ನೋಡ್ಕೊಂಡಂತೂ ಓಟ್ ಹಾಕೇ ಹಾಕ್ತಾರೆ ಇಲ್ಲಿ ಜನ. ಇನ್ ಕೇಸ್ JDS ಕ್ಯಾಂಡಿಡೇಟ್ ಬಂದ್ರು ವಿನ್ ಆಗ್ತಾರೆ ಅಂತ ಹೇಳ್ತಿದ್ದೀರಾ? ಖಂಡಿತ ಆಗ್ತಾರೆ. ಆ ಒಕ್ಕೂಟದಲ್ಲಿದ್ದರೆ ಖಂಡಿತ ಆಗ್ತಾರೆ. ಬಟ್ ಮೈತ್ರಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಮೈತ್ರಿ JDS ಅವಶ್ಯಕತೆ ಇತ್ತು ಅವ್ರಿಗೆ. ಯಾಕಂದರೆ ನೋಡಿ, ಈ ಎಲ್ಲ ಕಾಂಗ್ರೆಸ್ಸಲ್ಲಿ ಇರಲಿ BJP ಇರಲಿ, ಎಲ್ಲ ದೇವೇಗೌಡ ಯೂನಿವರ್ಸಿಟಿಯಿಂದ ಬಂದಿರೋ ಲೀಡರ್ಗಳೇ ಇರೋದು. ಎಲ್ಲ ಅವ್ರ ಗರಡಿಯಲ್ಲಿ ಪಳಗಿರೋರೆ, ನಿಮಗೂ ಗೊತ್ತಿದೆ ಅದು. ಎಲ್ಲ ಅವ್ರ ಗರಡಿಯಿಂದ ಪಳಗಿರೋರು ಇರೋದು. ಬಟ್ ಅವ್ರಿಗೆ ಅವಶ್ಯಕತೆ ಇತ್ತು, ಮೈತ್ರಿ ಆಗಿದ್ದಾರೆ. ಬಟ್ ಒಂದು ಸ್ವಲ್ಪ ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ. ಯಾಕಂದರೆ ಈ ಹಿಂದೆ ಕಾಂಗ್ರೆಸ್ ಜೊತೆ ಕೂಡ ಕೈ ಜೋಡಿಸಿದ್ವಿ. ಸೊ ಈಗ ಏನು ವಿರೋಧ ಪಕ್ಷವಾಗಿ ಕೆಲಸ ಮಾಡಿರುವಂತಹ ಪಕ್ಷದ ಜೊತೆನೇ ಕೈ ಜೋಡಿಸುವಂತಹ ಅನಿವಾರ್ಯತೆ ಇದೆ ಅನ್ನೋದು ಕಾರ್ಯಕರ್ತರ ಮಾತು. ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ, ಯಾರು ಮಿತ್ರರು ಅಲ್ಲ ಮೇಡಮ್. ರಾಜಕೀಯ ಅಂದ್ರೇ ಅದು ಅನಿವಾರ್ಯತೆ.
ಅಂದ್ರೆ ಈ ಮತ್ತು ರಾಜಕೀಯದಲ್ಲಿ ಯಾರನ್ನೂ ತೃಪ್ತಿಪಡಿಸೋದಕ್ಕಾಗೋದಿಲ್ಲ. ನೀವು ಯಾವುದೇ ತೀರ್ಮಾನ ತಗೊಳ್ರಿ ತೃಪ್ತಿಪಡಿಸೋದಕ್ಕಾಗೋದಿಲ್ಲ. ರಾಜಕೀಯ ಅಂದಮೇಲೆ ಕೆಲವು ಟೈಮ್ ನಿರ್ಣಯ ತಗೋಬೇಕಾಗತ್ತೆ. ಅದು ಕಾರ್ಯಕರ್ತರು ಇರಲಿ, ಕ್ಷೇತ್ರದಲ್ಲಿ ಗೊತ್ತಿದೆ, ಲೋಕಲಲ್ಲಿ ಏನು ಅವ್ರು ಇವ್ರ ಮೇಲೆ ಕೇಸ್ ಹಾಕೊಂಡಿರ್ತಾರೆ, ಬಡ್ದಾಡ್ಕೊಂಡಿರ್ತಾರೆ, ಇರುತ್ತೆ. ಲೀಡರ್ಗಿಂತ ಜಾಸ್ತಿ ಇವ್ರದೇ ಕಚ್ಚಾಟ, ದ್ವೇಷ ಎಲ್ಲವೂ ಇರುತ್ತೆ. ಲೀಡರ್ಸ್ ಒಂದಾಗ್ತಾರೆ, ಕಾರ್ಯಕರ್ತರು ಒಂದಾಗೋದು ಕಷ್ಟ, ಅವ್ರ ಮೈತ್ರಿ ಆಗೋದು ಕಷ್ಟ. So ಇದು ಮತದಾನದ ಮೇಲೆ ಪರಿಣಾಮ ಬೀರಲ್ವಾ ಹಾಗಾದ್ರೆ? ನೋಡಿ, JDSನವರು ಸೆಂಟ್ರಲ್ ಗೌರ್ಮೆಂಟಲ್ಲಿ BJPಗೆ ಓಟ್ ಹಾಕ್ತಾರೆ. ಸ್ಟೇಟ್ ಗೌರ್ಮೆಂಟ್ ಬೇರೆ, ಸೆಂಟ್ರಲ್ ಬೇರೆ. ಕಾಂಗ್ರೆಸ್ಗೆ ಈಗ ಏನು ಓಟ್ ಹಾಕಿದ್ದಾರೆ ರಾಜ್ಯ ಸರ್ಕಾರ, ಅವರು BJPಗೆ ಓಟ್ ಹಾಕ್ತಾರೆ. ಯಾಕಂದರೆ ನೋಡಿ, MLA ಎಲೆಕ್ಷನ್ಗೆ ಬೇರೆ ಇರುತ್ತೆ, MP ಎಲೆಕ್ಷನ್ಗೆ ಆಲೋಚನೆ ಮಾಡೋ ರೀತಿನೇ ಬೇರೆ ಇರುತ್ತೆ. ಈಗ ಮೈತ್ರಿ ಬಗ್ಗೆ ಪ್ರಶ್ನೆ ಕೇಳಿದ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬರುತ್ತೆ, ಪಕ್ಷಾಂತರ ಪರ್ವ. ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ರಾಜಕಾರಣಿಗಳು ಹಾರೋದು ಎಷ್ಟರ ಮಟ್ಟಿಗೆ ಸರಿ? ಅದು ಕೇವಲ ಇದು ಟಿಕೆಟ್ಗಾಗಿ ಅಥವಾ ಅಧಿಕಾರಕ್ಕಾಗಿ? ಸಿದ್ಧಾಂತಕ್ಕಾಗಿ ಹೋದ್ರೆ ಅದು ತಪ್ಪಿಲ್ಲ, ಅಲ್ಲಿ ಉಳಿತಾರೆ ಯಾವುದೇ ಪಕ್ಷಕ್ಕೆ. ಎಕ್ಸಾಂಪಲ್ ರಾಜಕಾರಣಿಗಳಲ್ಲಿ ಸಿದ್ಧಾಂತ ಇದೆಯಾ? ಸಿದ್ಧಾಂತ ಹಳೆ ಲೀಡರ್ಗಳಲ್ಲಿ ಇದೆ, ಯುವಕರು ಏನು ಬಂದಿದ್ದಾರೆ ಅವರಲ್ಲಿ ಸಿದ್ಧಾಂತ ಇಲ್ಲ. ನೋಡಿ, ಎಕ್ಸಾಂಪಲ್ ಕೊಡ್ತೀನಿ, ಜಗದೀಶ್ ಶೆಟ್ಟರ್ ಅವರು ಸಿದ್ಧಾಂತದ ಮೇಲೆ ರಾಜಕೀಯ ಮಾಡಿದವರು, ಪಕ್ಷನ ಕಟ್ಟಿದವರು, ಬೆಳೆಸಿದವರು. ಸಿದ್ಧಾಂತ ಇದೆ ಅಂದ್ರಿ, ಬಟ್ ಕಾಂಗ್ರೆಸ್ಗೆ ಬಂದಿದ್ರು ಜಗದೀಶ್ ಶೆಟ್ಟರ್, ಮತ್ತೆ ವಾಪಸ್ BJPಗೆ ಹೋದ್ರು. ಬಂದಿದ್ರು, ಬಟ್ ಅವರ ಸಿದ್ಧಾಂತ ಇದ್ದಿದ್ದಕ್ಕೆ ಇಷ್ಟು ಬೇಗ ಬಂದರು. ಸಿದ್ಧಾಂತ ಇದ್ದಂತಹ ಸಂದರ್ಭದಲ್ಲಿ ಅವರು ಪಕ್ಷ ಏನೇ ಕೊಡ್ಲಿ ಬಿಡ್ಲಿ ಸಿದ್ಧಾಂತಕ್ಕೆ ಬದ್ಧರಾಗಿ ಅಲ್ಲಿಯೇ ಇರಬೇಕಾಗಿತ್ತು. ಸಿದ್ಧಾಂತ ಅಂದರೆ ಅವ್ರು ನೋಡಿ ಮೈಗೂಡಿಸ್ಕೊಂಡಿರೋದು BJPಯಿಂದ, ಅವರ ಬ್ಲಡ್ ಅಲ್ಲಿ ಇರೋದೆಲ್ಲ BJP ಸಿದ್ಧಾಂತಗಳು. ಬಟ್ ಅಧಿಕಾರಕ್ಕೋಸ್ಕರ ಬಂದ್ರು ಅಂತ ಹೇಳ್ತೀರಾ ಹಾಗಾದ್ರೆ, ಅಥವಾ ಟಿಕೆಟ್ಗೋಸ್ಕರ ಬಂದ್ರು ಅಂತ ಹೇಳ್ತೀರಾ? ಅಧಿಕಾರಕ್ಕೋಸ್ಕರನೂ ಬರಲಿಲ್ಲ, ಟಿಕೆಟ್ಗೆ ಈಗೋ ಪ್ರಾಬ್ಲಮ್ ಒಂದು ಇರುತ್ತಲ್ಲ. ಈಗ ಅಧಿಕಾರ ಕೊಟ್ಟಿದ್ರು, ಅವ್ರು MLC ಮಾಡಿದ್ರು, ಸೋತಿದ್ರು, ಅವ್ರು ಇರ್ಬೋದಾಗಿತ್ತು. ಆದರೆ ಅವರು ಸಿದ್ಧಾಂತಗಳು ಮೈಗೂಡ್ಬಿಟ್ಟಿದೆಯಲ್ಲ, ಅದಕ್ಕೆ ರಿಟರ್ನ್ ಬಂದಿದ್ದಾರೆ. ಬಟ್ ಹಾಗಾದ್ರೆ ಇದೆಲ್ಲ ಏನು ಸಿದ್ಧಾಂತ ಇರಲಿ ಅಥವಾ ಏನೇ ಇರಲಿ, ಈಗೋ ಇರಲಿ, ಬಟ್ ಈ ಪಕ್ಷಾಂತರ ಪರ್ವ ಸರಿನಾ ತಪ್ಪಾ? ತಪ್ಪು, ಪಕ್ಷಾಂತರ ಪರ್ವ ತಪ್ಪು. ಈ ಏನಾಗುತ್ತೆ, ಅವರ ಏನು ಸ್ವಹಿತಕ್ಕಾಗಿ ಅವ್ರಿಗೇನೋ ಅಧಿಕಾರನೋ ಅಥವಾ ಇನ್ನೊಂದು ಏನೋ ಅಪೇಕ್ಷೆ ಮಾಡ್ಕೊಂಡು ಹೋಗ್ತಾರೆ, ಅವರೆಲ್ಲೂ ಉಳಿಯೋದಿಲ್ಲ. ಅವ್ರು ಯಾವ ಪಕ್ಷದಲ್ಲೂ ರಾತ್ರಿ ಒಂದು ಪಕ್ಷದಲ್ಲಿ ಇರ್ತಾರೆ, ಬೆಳಗ್ಗೆ ಇನ್ನೊಂದು ಪಕ್ಷದಲ್ಲಿ ಇರ್ತಾರೆ, ಅವರು ಲೀಡರ್ ಆಗೋದಕ್ಕೂ ಸಾಧ್ಯ ಇಲ್ಲ. ಏನಾಗಿದೆ ಈಗ, ಹಿಂದೆ ಇತ್ತು ಲೀಡರ್ಸು, ಅವರು ಎಥಿಕ್ಸು, ಲೀಡರ್ಶಿಪ್ ಕ್ವಾಲಿಟೀಸು ಇತ್ತು. ಈಗೆಲ್ಲ ಏನಿಲ್ಲ, ಸುಮ್ಮನೆ ಏನೋ ಮೀಡಿಯಾ ಎಲ್ಲ ಬಂದಿದೆಯಲ್ಲ, ಏನೋ ಒಂದು ಸೋಷಿಯಲ್ ಸರ್ವಿಸ್ ಥರ ನೋಡ್ಬಿಟ್ಟು ನಾಳೆ ಬೆಳಗ್ಗೆ ಹೋಗಿ ಟಿಕೆಟ್ಗೆ ಹೋಗ್ತಾರೆ, ಅಲ್ಲಿ ಕೊಡಲಿಲ್ಲ ಅಂದರೆ ಪಕ್ಕದ ಪಾರ್ಟಿಗೆ ಹೋಗ್ತಾರೆ. ಈ ಥರ ಆಗಿದೆ. ಈ ಪಕ್ಷಾಂತರ ಇದೆಯಲ್ಲ, 90% ಹೋಗೋಂಥವರೆಲ್ಲ ಅಧಿಕಾರಕ್ಕಾಗಿ ಹೋಗೋರು. ಒಂದು 10% ಇರ್ತಾರೆ, ಅವ್ರಿಗೇನೋ ತೊಂದರೆ ಆಗಿರುತ್ತೆ ಅಥವಾ ಅವ್ರನ್ನ ಸರಿಯಾಗಿ ನಡೆಸ್ಕೊಂಡಿರಲ್ಲ, ಪಕ್ಷಕ್ಕೆ ದುಡಿದ್ರೂ ಅವ್ರಿಗೆ ಬೆಲೆ ಕೊಟ್ಟಿರಲ್ಲ ಅಂತ ಒಂದು 10% ಇರುತ್ತೆ. ಸರ್, ಈ ಪಕ್ಷಾಂತರವನ್ನ ನೋಡಿದಾಗ ಇದಕ್ಕೂ ಏನಾದರೂ ಕಾನೂನು ಇರಬೇಕು ಅಂತ ಅನ್ಸುತ್ತಾ? ಯಾವುದಾದ್ರೂ ಒಬ್ಬ ವ್ಯಕ್ತಿ ಒಂದು ಪಕ್ಷಕ್ಕೆ ಬಂದರೆ ಮಿನಿಮಮ್ 5 years ಅಥವಾ ಒಂದು ಎಲೆಕ್ಷನ್ವರೆಗೂ ಅಲ್ಲೇ ಇರಬೇಕು, ಆ ಥರ ಏನಾದರೂ ಅನ್ಸುತ್ತಾ? ಯಾಕಂದರೆ ತುಂಬ ಜನ ಇವಾಗ ಇನ್ ಕೇಸ್ ಇವಾಗ ನೀವೇ ಈಗ ಸಂಸದರಾಗಬೇಕು ಅಂದರೆ ಯಾರೋ ಈಗ ಮೋದಿ ಅವರನ್ನ ನೋಡಿ ಹಾಕಿರ್ತೀರ ಓಟನ್ನು, ಬಟ್ ಪಕ್ಷಾಂತರ ಆಗ್ಬೋದು. ಅಥವಾ ಇನ್ ಕೇಸ್ ಈಗ ಸ್ಟೇಟ್ ಅಂತ ತೆಗೆದುಕೊಂಡ್ರೆ ಸ್ಟೇಟಲ್ಲಿ ಇದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಹೌದು, ಕಠಿಣ ಕಾನೂನು ಬರಬೇಕು. ಅಟ್ಲೀಸ್ಟ್ ಅವ್ರಿಗೊಂದು 10 ರಿಂದ 15 ವರ್ಷ ರಾಜಕೀಯದಲ್ಲಿ ಯಾವುದೇ ರಾಜಕೀಯದಲ್ಲಿ ಬರಬಾರ್ದು, ಆ ಥರ ಕಠಿಣ ಕಾನೂನು ತೊಗೊಬರ್ಬೇಕು. ಯಾಕಂದರೆ ಜನ ವ್ಯಕ್ತಿನ ನೋಡಿ, ಪಕ್ಷನ ನೋಡಿ ಓಟ್ ಹಾಕಿರ್ತಾರೆ. ಮತದಾರರು ಏನಿರ್ತಾರೆ ಅವ್ರಿಗೆ ಅವಮಾನ ಮಾಡೋದಾಗತ್ತೆ. ನೀವು ಈಗ ಒಂದು ಎಕ್ಸಾಂಪಲ್, ನೀವು MLA ಆದರೆ ನಾವು ಓಟ್ ಹಾಕಿರ್ತೀವಿ, ನಿಮ್ಮ ಪಕ್ಷನ ನೋಡಿನೋ ಅಥವಾ ನಿಮ್ಮ ವ್ಯಕ್ತಿತ್ವನ ನೋಡಿನೋ ಓಟ್ ಹಾಕಿರ್ತೀವಿ. ನೀವು ಇನ್ನೊಂದು ಪಕ್ಷಕ್ಕೆ ಹೋದರೆ ನಮ್ಮನ್ನು ಅವಮಾನ ಮಾಡೋದಾಗಲ್ವಾ? ಕಠಿಣ ಕಾನೂನು ಬರಲೇಬೇಕು. ಅವರು ಪಕ್ಷಾಂತರ ಆಗಬೇಕಾದ್ರೆ ಮತ್ತೆ ಸರ್ಕಾರನೇ ಎಲೆಕ್ಷನ್ ಯಾಕೆ ನಡೆಸುತ್ತೋ, ಇವ್ರು ಹೋಗ್ಬೇಕೋ ಬೇಡವೋ ಅನ್ನೋಂಥದ್ದನ್ನು ಆ ತೀರ್ಮಾನದ ಮೇಲೆ ತೊಗೋಬೇಕು. ಅದನ್ನು ಮೀರಿ ಹೋದರೆ ಕಠಿಣ ಕ್ರಮ ಅಂತೂ ಇರಲೇಬೇಕಾಗುತ್ತೆ. ಸರ್, ಥ್ಯಾಂಕ್ ಯು. ಸರ್, ತಮ್ಮ ಹೆಸರು? ಮಧು ಅಂತ. ಓಕೆ, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಈಗ ಚಿಕ್ಕಬಳ್ಳಾಪುರದಿಂದ ಯಾರಾಗಬೇಕು ಸರ್? ಅವ್ರಿಗೆ ಇನ್ನೊಂದು ಕ್ವಶನ್ ಕೇಳಬೇಕು ಅಂತ, ಕಠಿಣ ಕ್ರಮ ಇವಾಗ ಕೇಳಿದ್ರಲ್ಲ, ಒಂದು ಪಕ್ಷದಿಂದ ಒಂದು ಪಕ್ಷಕ್ಕೆ ಹಾರಿದ್ರೆ ಏನಾಗುತ್ತೆ ಅಂತ. ಮತ್ತೆ ಅವರೇ ಕುದುರೆ ವ್ಯಾಪಾರ ಮಾಡಿಕೊಂಡು ಪಕ್ಷ ನಡೆಸಿದ್ದು ಹೋದ ವರ್ಷ ಎಲ್ಲ, ಆ ಥರ ಮಾಡ್ಬೋದಾ? ನೋಡಿದ್ರೆ ಅವ್ರಿಗೆ ಪರ, ಅವ್ರಿಗೆ ಹೇಳ್ತಿದ್ದಾರೆ ಅವರು. ಅಂದ್ರೆ ನಿಮ್ಮ ಪ್ರಕಾರ ನೀವ್ ಹೇಳ್ತಾ ಇರೋದು BJPಲಿ ಕುದುರೆ ವ್ಯಾಪಾರ ಇದೆ ಅಂತ? ಆಬ್ವಿಯಸ್ಲಿ ಸ್ಟಾರ್ಟ್ ಮಾಡಿದ್ರು. ಕುದುರೆ ವ್ಯಾಪಾರ ತಪ್ಪು ಅಂತಾನೆ ಅವ್ರು ಹೇಳಿದ್ರು. ತಪ್ಪು. ಮತ್ತೆ ಸಪೋರ್ಟ್ ಮಾಡೋದು ಯಾರಿಗೆ? ಸಪೋರ್ಟ್ ಮಾಡ್ತಿರೋದು ಯಾರಿಗೆ? ಸಪೋರ್ಟ್ ಮಾಡ್ತಿರೋದು ಯಾರಿಗೆ? ಈಗ ತಾನೇ ಹೇಳಿದ್ರು ಸಪೋರ್ಟ್ ಮಾಡ್ತಿರೋದು ನಮ್ಗೆ BJP, ಮೋದಿ ನೋಡ್ಕೊಂಡು ಓಟ್ ಹಾಕ್ತೀವಿ ಅಂತ. ಸುಧಾಕರ್ ಅವರು ನಿಮ್ಗೆ ಗೊತ್ತು ಎಷ್ಟು ಹಗರಣ ಅಂತ. ಅವ್ರ ಕಡೆ ಎಲ್ಲ ಯಾರೋ ಮೊನ್ನೆ ಯತ್ನಾಳ್ ಅವ್ರು ಹೇಳಿದ್ರು. ಏನಾಯ್ತು? ಮತ್ತೆ ಸುಧಾಕರ್ ನಿಂತ್ರೆ ಅವ್ರಿಗೆ ಓಟ್ ಹಾಕ್ತೀನಿ ಅಂತಿದ್ದಾರೆ. ಒಂದು ನಿಲುವಿಲ್ಲ.
ಅಂದ್ರೆ ನೀವ್ ಹೇಳ್ತಾ ಇರೋದು ಅಷ್ಟೆಲ್ಲ ತಪ್ಪುಗಳು ಮಾಡ್ತಾ ಇದ್ರು ಆ ಪಕ್ಷದ ಬಗ್ಗೆ ಅವ್ರು ಮಾತಾಡಿದ್ರು. ಕಾಣಿಸ್ತಿದೆಯಲ್ಲ ಒಂದು ನಿಲುವು ಬೇಕಲ್ಲ ಮನುಷ್ಯನ್ಗೆ. ಜವಾಬ್ದಾರಿಯುತ ಮನುಷ್ಯನ್ಗೆ ಒಂದು ನಿಲುವು ಮುಖ್ಯ. ನಿಮ್ ಪ್ರಕಾರ ಯಾರಾಗ್ಬೇಕು ಹಾಗಾದ್ರೆ ಸರ್ MP? ಯಾವ ಪಕ್ಷದಿಂದ ಆಗ್ಬೇಕು? ಅದಕ್ಕೆ ನನ್ಗೆ ಉತ್ತರ ನೋ ಕಾಮೆಂಟ್ಸ್. ಅಲ್ಲಲ್ಲ, ಈಗ JDS ಮತ್ತೆ ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ವಿನ್ ಆಗ್ಬೇಕಾ, ಕಾಂಗ್ರೆಸ್ ಅಭ್ಯರ್ಥಿ? JDS ಇಂದ ಬಂದ್ರೆ ಮುಖ್ಯ. ನಮ್ಗೆ ಕುಮಾರಸ್ವಾಮಿ ಅವ್ರು ಬರ್ಬೋದು ಅನ್ಸಿದೆ. ಬಟ್ ಇಲ್ಲಿ ಅವರಿಗೆ ಸೀಟ್ ಸಿಗತ್ತೆ ಅನ್ಸುತ್ತೆ. ಯಾಕಂದ್ರೆ ಒಂದ್ ಕಡೆ ಸುಧಾಕರ್ ಅವರು ಸಾಕಷ್ಟು ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಸುಧಾಕರ್ ಅವ್ರ ಲಾಬಿ ಏನು ನಡೆಸಿದ್ರು ಅವ್ರ ಪರವಾಗಿ ಯಾರೂ ಇಲ್ಲ. ಮೊನ್ನೆ ತಾನೇ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಿದ್ದಾರೆ. ಮತ್ತೆ ಅವ್ರ ಹಗರಣಗಳು ತುಂಬ ಇದ್ದಾವೆ. ತನಿಖೆಗೇನೋ ಆಗ್ರಹ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಸರ್ಕಾರ. ನೋಡ್ಬೇಕೇನಾಗುತ್ತೋ. ಸರ್, ಇನ್ ಕೇಸ್ JDSಗೆ ಇಲ್ಲಿನ ಸೀಟ್ ಕೊಟ್ಟಿಲ್ಲ ಅಂದ್ರೆ ಒಂದಷ್ಟು ಅಸಮಾಧಾನ ಆಗೇ ಆಗತ್ತೆ ಕಾರ್ಯಕರ್ತರಲ್ಲಿ. ಅದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ? ಅರ್ಥ ಆಗಲಿ. ಈಗ JDSಗೆ ಇಲ್ಲಿನ ಅಭ್ಯರ್ಥಿಯನ್ನ ಹಾಕಿದೆ, ಇದು ಬಿಜೆಪಿಯಿಂದ ಅಭ್ಯರ್ಥಿಯನ್ನ ಹಾಕಿದ್ರು ಅಂತ ಇಟ್ಕೊಡಿ. JDS ಕಾರ್ಯಕರ್ತರಿಗೆ ಅಸಮಾಧಾನ ಆಗೇ ಆಗತ್ತೆ. ಅದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ? ಅದನ್ನ ನಾನು ಹೇಳೋದಕ್ಕೆ ಬರಲ್ಲ. ಯಾವ ಥರ ಮನಸ್ಥಿತಿ ಯಾವ ಥರ ಎಲ್ಲಿರುತ್ತೋ. ಈಗ MLC ಎಲೆಕ್ಷನಲ್ಲಿ ನೀವೇ ನೋಡಿ, MLC ಎಲೆಕ್ಷನ್ ಮೊನ್ನೆ ಕಾಂಗ್ರೆಸ್ ಬಂತು. ಈಗ BJP JDS ಇಬ್ಬರು ಹೊಂದಾಣಿಕೆ ಇದ್ರು ಕಾಂಗ್ರೆಸ್ ಅವ್ರು ಬಂದರು. ನೀವ್ ಹೇಳ್ತಾ ಇದ್ದೀರಾ JDS ಅವ್ರು ಆಗ್ಬೇಕು ಅಂತ. ಹಾಗಾದ್ರೆ ಮೈತ್ರಿ ಬಗ್ಗೆ ನಿಮ್ಗೆ ಒಪಿನಿಯನ್ ಏನು? ಏನು ಮೇಡಮ್? ಮೈತ್ರಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಮೈತ್ರಿ ಬಗ್ಗೆ ನಮ್ಮ ಕುಮಾರಸ್ವಾಮಿ ಅವ್ರು ನಮ್ಮ ಒಲ್ವಿದೆ. ಯಾಕಂದರೆ ಅದು ಕನ್ನಡಿಗರ ಪಕ್ಷ. ನಾನು ಅದಕ್ಕೋಸ್ಕರ ನಾನು JDSನ ಅಷ್ಟೊಂದು ತುಂಬ ಇಷ್ಟಪಡ್ತೀನಿ. ಈಗ BJP ಆಗಲಿ ಕಾಂಗ್ರೆಸ್ ಆಗಲಿ ಅವರು ನಾರ್ತ್ ಅವರು ಅಲ್ಲಿಂದ ಏನಾದ್ರು ಮಾಡಬೇಕು ಅಂತಂದ್ರೂ ಅವ್ರನ್ನೇ ಕೇಳಬೇಕು ಈ ಥರ ಮಾಡಬೇಕು ಅಂತ. ಈ ತಲೆಭಾಗ ನೀತಿ ಬಂದು ಹೋಗಬೇಕು ನಮ್ಮ ಕರ್ನಾಟಕದಲ್ಲಿ. ನಮ್ಮ ಕರ್ನಾಟಕ ಕನ್ನಡಿಗರ ಪಕ್ಷ ಇಡೀ ಇಂಡಿಯಾದಲ್ಲಿ ಬರಬೇಕು ಅನ್ನೋದು ಒಂದಿಷ್ಟ. ಓಕೆ, ಉಚಿತ ಗ್ಯಾರಂಟಿಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಒಳ್ಳೆದಾ ಕೆಟ್ಟದಾ? ಉಚಿತ ಗ್ಯಾರಂಟಿ ನನಗೇನು ಬರ್ತಿಲ್ಲ. ಬರ್ತಾ ಇರೋರಿಗೆ ಕೇಳಿ, ಅವ್ರಿಗೆ ಗೊತ್ತಿರುತ್ತೆ. ಯಾವುದೇ ಫಲಾನುಭವಿ ಅಲ್ವಾ ತಾವು? ಯಾವ ಥರ ನಿಮಗೆ ಗೊತ್ತಿದೆಯಲ್ಲ ಯಾವ ಥರ? ಫ್ರೀ ಕರೆಂಟ್ ಏನಾದರೂ ಸಿಗ್ತಾ ಇದೆಯಾ ಅಂತ ಕೇಳಿ. ಹಾಂ, ಫ್ರೀ ಕರೆಂಟ್ ಯೂಸ್ ಮಾಡ್ತೀವಿ. ಅದು ಇದ್ರೆ ನೀವು ಉಚಿತ ಗ್ಯಾರಂಟಿ ಫಲಾನುಭವಿ ಅಂತಾನೆ ಆಗತ್ತಲ್ವಾ? ನಮ್ಗದೇನು ಬರ್ಡನ್ ಏನು ಆಗ್ತಿಲ್ಲ. ನಮ್ಮ ಮನೇಲಿ ಏನು 450 ರೂಪೀಸ್ ಏನು ಅದೇನು ದೊಡ್ಡದೇನಲ್ವಾ. ಸಿದ್ದರಾಮಯ್ಯ ಅವ್ರು ಹೇಗೆ ಆಡಳಿತ ನಡೆಸ್ತಾ ಇದ್ದಾರೆ ಸರ್? ರಾಹುಲ್ ಗಾಂಧಿ ಅವ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು? ಯಾರೋ ಎಲ್ಲೋ ವಯನಾಡವ್ರು, ನಮ್ಗೇನು ಗೊತ್ತು? ನಾವು ವಯನಾಡವ್ರ ಕ್ಷೇತ್ರ ಅಲ್ಲ. ಅವ್ರನ್ನ ಕೇಳಬೇಕು ನೀವು. ಓಕೆ, ಮಾಜಿ CM HD ಕುಮಾರಸ್ವಾಮಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅವರು ನಮ್ಮ ಕನ್ನಡಿಗರು, ನಮ್ಮವರು. ಓಕೆ, ನಿಖಿಲ್ ಕುಮಾರಸ್ವಾಮಿ ಅವರು ಈ ಬಾರಿ ಎಲ್ಲಾದರೂ ನಿಲ್ಬೇಕಾ ಎಲೆಕ್ಷನ್ಸ್ಗೆ? ಹಾಂ, ಆಬ್ವಿಯಸ್ಲಿ ಮಂಡ್ಯದಲ್ಲಿ ನಿಲ್ಲೇಬೇಕು. ಅವರು ಗೆಲ್ಲೇಬೇಕು. ಯಾಕಂದರೆ ಅವ್ರ ಕುಟುಂಬ ಅಂತಂದರೆ ಅವ್ರ ರಕ್ತದಲ್ಲೇ ಇದೆ. ಅವ್ರಿಗೆ ರಾಜಕೀಯ ಅನ್ನೋದು ಅವ್ರು ಬರಲೇಬೇಕು. ಮಂಡ್ಯ ಬಗ್ಗೆ ಮಾತಾಡಿದ್ರಿ, ಬಟ್ ಅಲ್ಲಿ ಹಾಲಿ ಸಂಸದೆ ಸುಮಲತಾ ಅವರಿದ್ದಾರೆ. ಸೊ ಅವರು ಒತ್ತಾಯ ಮಾಡ್ತಿದ್ದಾರೆ BJPಗೆ ನನಗೆ ಟಿಕೆಟ್ ಕೊಡಬೇಕು ಅಂತ. JDS ಸಿಗತ್ತೆ ಅನ್ಸುತ್ತಾ? ಹಾಂ, ಸಿಗುತ್ತೆ. ಗ್ಯಾರಂಟಿ ಸಿಗುತ್ತೆ ಅನಿಸುತ್ತೆ ನನಗೆ. 99% ಇದೆ ಮಂಡ್ಯದಲ್ಲಿ ಸಿಗುತ್ತೆ. ಓಕೆ, ಇನ್ ಕೇಸ್ ಸಿಗದೆ ಹೋದರೆ ಸುಮಲತಾ ಅವ್ರಿಗೆ BJP ಟಿಕೆಟ್ ಅನ್ನ ಕೊಟ್ರೆ? ಕಾದು ನೋಡೋಣ ಅಷ್ಟೇ, ಬೇರೆ ಚಾನ್ಸ್ ಇಲ್ಲ. ಕಾದು ನೋಡೋಣ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಭೈರಪ್ಪ ಅಂತ. ಓಕೆ, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಯಾವ ಪಕ್ಷದವ್ರು MP ಆದ್ರೆ ಬೆಸ್ಟ್ ಅನ್ಸುತ್ತೆ? ಅಂದ್ರೆ ಕಾಂಗ್ರೆಸ್ ಪಕ್ಷದವರೇ ಆದರೆ ಸರಿನೇ. ಓಕೆ, ಯಾಕೆ ಕಾಂಗ್ರೆಸ್ ಅವ್ರು ಆಗ್ಬೇಕು? ಅವರು ಹಿಂದಿನಿಂದ ತಳಪಾಯದಿಂದ ಬಂದಿರೋರು. ಅವರು ಚೆನ್ನಾಗಿ ನಡೆಸ್ತಾರೆ ಅಂತ ಅಷ್ಟು ಮಾತ್ರ ಹೇಳ್ಬಲ್ಲೆ. ಓಕೆ, BJP ಯಾಕೆ ಬೇಡ? BJP ದುಬೈನಲ್ಲಿ ಸ್ವಾಮಿನಾರಾಯಣ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ. ಹೌದಾ? ಅದಕ್ಕೊಂದು ತೆಲುಗಲ್ಲಿ ಒಂದು ಗಾದೆ ಇದೆ, ಗುಡ್ಲ ಉಂಡೆ దేవుడు ಗುದ್ದಿಡ್ಸ್ಕೊಂಡು ಉಂಡಾಡು, ವಾಕಿಲ್ಲ ಉಂಡೆ దేవుడు ಒನ್ನಿಶೀರ ಅಡಿಗೆ. ಆಗ ಓಕೆ, ನಂಗೆ ತೆಲುಗು ಗೊತ್ತಿಲ್ಲ, ಅದರ ಅರ್ಥ ಕನ್ನಡದಲ್ಲಿ ಹೇಳ್ಬಿಡಿ ಸರ್. ಹಾಗಾದ್ರೆ ಅದರ ಅರ್ಥ ಕನ್ನಡ ಮನೆ ದೇವರು ಬರೀ ಬೆತ್ತಲೆ ಅವ್ರೆ, ಬಾಕ್ಲಾಗನ್ ದೇವ್ರಕ ರೇಷ್ಮೆ ಸೀರೆ ಬೇಕು ಅಂತ ಕೇಳ್ತಾರೆ ಅಂತ ಅದ್ರ ಅರ್ಥ. ಬೇಕಿತ್ತ ದುಬೈನಲ್ಲಿ ಅದು ಸ್ವಾಮಿನಾರಾಯಣ ದೇವಸ್ಥಾನ. ಗುಜರಾತ್ನಲ್ಲಿ ಕಟ್ಟಿದ್ರು ರಾಮರ ದೇವಸ್ಥಾನ. ಓಕೆ, ದುಬೈನಲ್ಲಿ ಬೇಕಿತ್ತ ನಮ್ಮ ದೇವಸ್ಥಾನ. ಅಲ್ಲಿ ನಮ್ಮ ಕನ್ನಡದವ್ರು ಅವರೇ ಅದರಿಂದ ಕಟ್ಸ್ತೀನಿ ಅಂದ ಒಂದು ನ್ಯೂಸ್ನಲ್ಲಿ. ಯಾರು? ಮೋದಿ. ನಮ್ಮ ಕನ್ನಡದವ್ರು ಅಲ್ಲಿ ಇದ್ದಾರೆ, ಅವ್ರಿಗೋಸ್ಕರವಾಗಿ ನಾನು ಕಟ್ಸಿದೆ ಅಂದರು. ನಮ್ಮ ಜನ ಎಷ್ಟವ್ರೆ ಅಲ್ಲಿ ಕನ್ನಡದವ್ರು? ಎಷ್ಟು % ಇರ್ಬೋದು? 10% ಇರ್ಬೋದು. ಅದಕ್ಕೆ ಕೋಟ್ಯಾಂತರ ರೂಪಾಯಿ 2018ರಲ್ಲಿ ಕೋಟಿಗಳು ಕೊಟ್ಟು ಜಮೀನು ಕೊಂಡವನು. 26 ಎಕರೆ ಅಲ್ಲಿ ಬೇಕಿತ್ತಾ ದುಬೈನಲ್ಲಿ?
ಏನು ಸ್ವಾಮಿನಾರಾಯಣ ದೇವಸ್ಥಾನಕ್ಕೆ 28 ಎಕರೆ, ಅದೆಷ್ಟು ಅಲ್ಲಿ ಬೆಲೆ ಕಮ್ಮಿ ಆಯ್ತಾ? ಏನು ಬೇಕಿತ್ತು ಅದು? ಇಲ್ಲಿ ಬಡವರು ಅಲಿತಾವ್ರೆ, ಮೈಗೆ ಬಟ್ಟೆ ಇಲ್ಲ, ತಿನ್ನಕ್ಕೆ ಅನ್ನ ಇಲ್ಲ, ಕುಡಿಯೋಕೆ ನೀರು ಮೊದಲೇ ಇಲ್ಲ. ಈಗ 12 ತಿಂಗಳು ಕಳೆದ್ರೆ ಈಗಲೇ ಇಲ್ಲ. ಫೆಬ್ರವರಿಲೇ ನೀರಿಗೆ ಪ್ರಾಬ್ಲಮ್ ಶುರುವಾಗಿದೆ. 2 ತಿಂಗಳು ಕಳೆದ್ರೆ ಕುಡಿಯೋ ನೀರ್ಕ ಮರಳುಗಾಡಿನಲ್ಲಿ ಒಂಟೆ ಸಾಯಿಸಿ ಕುಡಿತಾ ಇದ್ರಂತ ಹಿಂದೆ ನೀರನ್ನ. ಆ ರೀತಿ ಆಗ್ತೈತೆ. ನಿನ್ನ ಹೊಟ್ಟೆ ಬಗ್ದು ನಿನ್ನ ಕಳ್ಳಲ್ಲಿರೋ ನೀರು ಕುಡಿಯೋ ಕಾಲ ಬರುತ್ತೆ. ಇಷ್ಟು ಮಾತ್ರ ಹೇಳ್ಬಲ್ಲೆ. ಮೋದಿ ಅವ್ರು ಹಾಗಾದ್ರೆ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕಾ ಬೇಡವಾ? ಬೇಕಿಲ್ಲ ಮೇಡಮ್ ಅವರೇ, ಬೇಕಿಲ್ಲ ಅವರು. ಬೇರೆ ಯಾರಾಗ್ಬೇಕಾಗಾದ್ರೆ? ಬೇರೆ ಕಾಂಗ್ರೆಸ್ನಲ್ಲಿ ಯಾರೇ ಆಗಲಿ ಅವರು ತಳಪಾಯ ಹಾಕಿರೋರು. ಈಗ ನೀನು ಹುಟ್ಟೋದಕ್ಕೆ ಯಾರು ಬೇಕಿತ್ತು? ತಾಯಿ ಬೇಕಿತ್ತು, ತಂದೆ ಬೇಕಿತ್ತು. ಆಗ ನೀನು ಹುಟ್ಟಬೇಕಾಗಿದ್ರೆ ಯಾರು ಬೇಕಿತ್ತು? ತಂದೆ ತಾಯಿ ಬೇಕಿತ್ತು. ತಂದೆ ತಾಯಿ ಇಲ್ದಿದ್ರೆ ನೀನು ಹುಟ್ಟಿದ್ದ. ಆಗ ಅವರು ತಳಪಾಯ ಹಾಕದಿದ್ರೆ ಈಗ ಇವರು ಏನು ಮಾಡೋರು? ಏನು ಮಾಡೋಕ್ಕೂ ಆಗ್ತಿರಲ್ಲ. ಅಷ್ಟು ಹೇಳಬಲ್ಲೆ. ಈಗ ಕಾಂಗ್ರೆಸ್ನಿಂದ ರಾಹುಲ್ ಗಾಂಧಿ ಅವರ ಹೆಸರು ಕೇಳಿ ಬರ್ತಾ ಇದೆ, ಹೇಗೆ ಅವರು? ರಾಹುಲ್ ಗಾಂಧಿ ಇನ್ನೂ ಆತನಕ ರಾಜಕೀಯ ಕಮ್ಮಿ. ಅದರಲ್ಲಿ ನಮ್ಮ ಹಿರಿಯರು ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಿರಿಯರು ಅವರೇ, ಹಿರಿಯರು ಅದ್ರ ಅನುಭವ ಪಡೆದಿರೋ ಹಿರಿಯರು ಅವರೇ. ಆದರೆ ಈತನು ರಾಹುಲ್ ಸ್ವಲ್ಪ ಅನುಭವ ಕಮ್ಮಿ. ಅಷ್ಟು ಅದಕ್ಕಾಗಿ ಕಾಂಗ್ರೆಸ್ನವ್ರನ್ನ ತುಳಿದಾಕ್ಬಿಟ್ರೆ ಎಲ್ಲರೂ ಸೇರ್ಕೊಂಡು. ಈಗ ದೇವನಹಳ್ಳಿ ಬಗ್ಗೆ ಮಾತಾಡೋದಾದ್ರೆ KH ಮುನಿಯಪ್ಪ ಅವರು ಸಚಿವರು ಆಗಿದ್ದಾರೆ, ಹೇಗೆ ಕೆಲಸಗಳು ಮಾಡ್ತಾ ಇದ್ದಾರೆ. ಈಗ ತಾನೇ ಅವ್ರು ಬಂದು 8-9 ತಿಂಗಳಾಗೈತೆ. ಮಾಡ್ತಾರೆ ಅವರು. ಮಾಡೋದಂತೂ ನಿಜನೇ ಮಾಡ್ತಾರೆ. ಮಾಡೋದಕ್ಕೆ ಅವಕಾಶ ಕೊಡ್ಲಿಸಲ್ಲ ಇವರು. BJP ಅವರು, ಕಾಂಗ್ರೆಸ್ನವ್ರು ಕೆಲಸ ಮಾಡ್ತಾರೆ, ಇವ್ರು ಅವಕಾಶ ಕೊಡ್ಲಿಸಲ್ಲ. ಸಂಸದರು ಬಚ್ಚೇಗೌಡರು ಕೆಲಸಗಳು ಮಾಡಿದ್ರ ಹೆಂಗೆ? ಅವರು ಒಂದು ಟೈಮಲ್ಲಿ ಮಾಡಿದ್ರು. ಅವರು ಒಂದು ಸಾರಿ ಸೋಲೋದಕ್ಕೆ ಈ ಕುಮಾರಸ್ವಾಮಿನ ಕಾರಣ ಆದರು. ಒಂದು ಸಾರಿ ಸೋಲೋದಕ್ಕೆ ಅದು ಹಿಂದಕ್ಕೆ ಹೋಗಿದ್ರೆ ಈಗ ನನಗೆ 71 ವರ್ಷ. ಸ್ವಲ್ಪ ಜ್ಞಾಪಕ ಶಕ್ತಿ ಕಮ್ಮಿನೇ. ಹಿಂದೆ ಮಾಡಿದ್ರು. ಈಗ ಮಾಡೋದಕ್ಕೆ ಸ್ವಲ್ಪ ಅವ್ರಿಗೂ ಈಗ ನಾನು ಏನು ಮಾಡೋಕ್ಕಾಗುತ್ತೆ? ನಿಮ್ಮ ಹತ್ರ ಮಾತನಾಡೋಕ್ಕೆ ಆಗ್ತಾ ಇಲ್ಲ. 2 ಸಾರಿ ಬಂದಿದ್ದೀನಿ ಇಲ್ಲಿ ನಿಮ್ಮ ಹತ್ರ ಮಾತಾಡೋದಕ್ಕೆ. ಗಮನಿಸಿರ್ಬೋದು, ಅವ್ರು ಗಮನಿಸಿದ್ರು. ನಾನು ಬಸ್ ಕಾಯ್ತಾ ಇದ್ದೀನಿ, ಬಸ್ ಕಾಣಿಸಿದ್ರೆ ಓಡೋತೀನಿ. 2 ಸಾರಿ ಗಮನಿಸಿದ್ದೆ, ಇದು 3ನೇ ಸಾರಿ ನಿಮ್ಮನ್ನ ಗಮನಿಸಕ್ಕೆ ಬಂದು ಬಸ್ ಸಿಗದಿದ್ದಕ್ಕಾಗಿ ನಾವು ನೋಡಿ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಇತ್ತು. ಆ ರೀತಿ ಬಚ್ಚೇಗೌಡರು ಆ ರೀತಿ ಆಗಿದ್ದಾರೆ. ಈಗ ನನ್ನ ಸ್ಟೇಜ್ನಲ್ಲಿ ಅವರೇ ಮಾಡ್ಲಾರರು ಅಂತಂದು ಹೇಳ್ಬಲ್ಲೆ. ಆದರೆ ಪ್ರಯತ್ನ ಮಾಡಿದ್ರು ಅದಕ್ಕಾಗ ಸ್ವಲ್ಪ ಇರಬೇಕು, ಏನು ಸ್ಟ್ರೆಂತ್ ಬೇಕು. ಈಗ MP ಎಲೆಕ್ಷನ್ಗೆ ಕಾಂಗ್ರೆಸ್ನಿಂದ ರಕ್ಷಾ ರಾಮಯ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ. BJP ಮತ್ತೆ JDS ಇಂದ K ಸುಧಾಕರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಇನ್ನೊಂದ್ ಕಡೆ JDS ಕ್ಯಾಂಡಿಡೇಟ್ ಕೂಡ ಬರ್ಬೋದು. ಬಟ್ ಈಗ K ಸುಧಾಕರ್ ಮತ್ತೆ ರಕ್ಷಾ ರಾಮಯ್ಯ ಅಂತ ಬಂದ್ರೆ ಯಾರು ವಿನ್ ಆಗ್ತಾರೆ? ಇಲ್ಲ, ಇಬ್ರು ಪರವಾಗಿಲ್ಲ. ಆದರೆ ಸ್ವಲ್ಪದಲ್ಲಿ ಇಬ್ರು ಸ್ವಲ್ಪ ಇದಾಗ್ತೈತೆ. ಇಬ್ರು ಸರಿನೇ, ಒಳ್ಳೆ ಫೈಟ್ ಇದೆ ಅಂತ ಹೇಳ್ತಾರೆ. ಅದೇ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಸ್ವಲ್ಪದಲ್ಲಿ ಮಿಸ್ ಆಗ್ಬೋದು ಇಬ್ಬರಲ್ಲಿ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಸಿದ್ದರಾಮಯ್ಯ ಅವರು CM ಆಗಿದ್ದಾರೆ. ಹೇಗೆ ಕೆಲಸ ಮಾಡ್ತಿದ್ದಾರೆ? ಹೇಗಿದೆ ಆಡಳಿತ ವೈಖರಿ ಅವ್ರದ್ದು? ಮೇಡಮ್ ಅವರೇ, ಅವರು ಇದೇ ಫಸ್ಟ್ ಸಾರಿ ಅಂತ ಒಂದಲ್ಲ. ಸಿದ್ದರಾಮಯ್ಯನವರು ಇದೇ ಫಸ್ಟ್ ಸಾರಿ ಅಂತ ಒಂದೇನು ಇಲ್ಲ. ಅವ್ರ ಗುರು ದೇವೇಗೌಡರು, ಇವ್ರ ಶಿಷ್ಯ. ಆಗಿನಿಂದ ನಾನು ನೋಡಿದ್ದೀನಿ. ಆದರೂ ಗುರು ಹತ್ರ ವಿದ್ಯೆ ಕಲ್ತಿದ್ದಾನೆ. ಯಾರು? ಸಿದ್ದರಾಮಯ್ಯನ ಕಲ್ತಿದ್ದಾನೆ. ಅದನ್ನೇ ಇದು ಮಾಡ್ತಾರೆ, ನಡೆಸ್ತಾರೆ. ಓಕೆ, ಅದನ್ನ ನಾನು ಹೇಳಬಲ್ಲೆ. ಸಿದ್ದರಾಮಯ್ಯನಂತ ಪಕ್ಕ ಸರಿನೇ ಕ್ಯಾಂಡಿಡೇಟ್. ಓಕೆ, ಈಗ ಫ್ರೀ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ. 5 ಗ್ಯಾರಂಟಿ ಒಳ್ಳೇದಾ ಕೆಟ್ಟದಾ? ನಿಮ್ಗೆ ಸಿಗ್ತಿದ್ಯಾ? ಹೇಗೆ? ಅದು ಒಳ್ಳೇದು. ನಮಗೂ ಸಿಕ್ತಿದೆ ಅಂತ ನಾನು ಹೇಳ್ತಾ ಇಲ್ಲ. ಅದು ಎಷ್ಟು ದಿನ ನಡೀತಾಯ್ತೋ, ಎಷ್ಟು ದಿನ ನಡೆದ್ರೂ ಸರಿನೇ. ಆತನ ಹೇಳ್ತಾನೆ, ನಾನು ಇನ್ನೂ 5 ವರ್ಷ ಇದನ್ನ ಹಿಂಗೆ ನಡೆಸ್ತೀನಿ ಅಂತಂದು. ಅದು ನಾನು ನಂಬಕ್ಕಾಗಲ್ಲ. ಇರಲಿ, ಅಕಸ್ಮಾತ್ ಈಗ ಸಮುದ್ರದಲ್ಲಿ ಈಜಬೇಕು ಅಂತ ಧುಮುಕ್ತಾನೆ, ಈಜಕ್ಕಾಗಲ್ಲ. ಅಕಸ್ಮಾತ್ ಈಜು ಬಿಡ್ಬೋದು. ಅದನ್ನ ನಾನು ಈಗ ಕೆಟ್ಟದ ಸರ್ ಹಾಗಾದ್ರೆ? ಅದು ಒಳ್ಳೇದೇನೆ. ಓಕೆ, ಬಟ್ BJP ಅವರು ಒಂದು ಆರೋಪ ಮಾಡ್ತಿದ್ದಾರೆ, ಇವರೆಲ್ಲ ಫ್ರೀ ಕೊಟ್ಟು ಜನರನ್ನ ಸೋಮಾರಿ ಮಾಡ್ತಿದ್ದಾರೆ ಅಂತ. ಎಲ್ಲಾದ್ರೂ ಉಂಟಾ ಮೇಡಮ್ ಅವರೇ? ಸ್ವಲ್ಪ ಮೈಯಲ್ಲಿ ಮೈಯಲ್ಲಿ ಸ್ವಲ್ಪ ರಕ್ತ ಇದ್ರೆ ಯಾವ್ದಕ್ಕೂ ರೆಡಿನೇ ಅಂತಾನೆ. ಸರ್, ತಮ್ಮ ಹೆಸರು? ಜಯರಾಮ್. ಓಕೆ, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಯಾವ ಪಕ್ಷದವರು ಸಂಸದರಾಗಬೇಕು ಸರ್? ಯಾಕೆ ಸರ್ BJP ಅವರಾಗಬೇಕು? BJP ಮೋದಿ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಭಾಳ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ.
ಇಂಡಿಯಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಕಂಪೇರ್ ಟು ಕಾಂಗ್ರೆಸ್ ಬಿ ಜೆ ಪಿ ಚೆನ್ನಾಗಿ ಕೆಲಸ ಓಕೆ, ಕಾಂಗ್ರೆಸ್ ಬೇಡವಾ ಹಾಗಾದ್ರೆ ಸರ್? ಬೇಡ ಬೇಡ. ಓಕೆ, ಯಾಕೆ ಬೇಡ ಸರ್? ಅವರೆಲ್ಲ ಫ್ಯಾಮಿಲಿ ಪಾಲಿಟಿಕ್ಸ್ ಅವರು. ರಾಹುಲ್ ಗಾಂಧಿ ಅವ್ರ ಫ್ಯಾಮಿಲಿ, ಗಾಂಧಿ ಫ್ಯಾಮಿಲಿ ಬಿಟ್ಟರೆ ಬೇರೆ ಯಾರನ್ನೂ ಬರೋಕ್ಕೆ ಬಿಡ್ತಾ ಇಲ್ಲ ಅವರು. ಬಿ ಜೆ ಪಿಯಲ್ಲಿ ಆ ಥರ ಇಲ್ಲ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಒಳ್ಳೆಯ ವ್ಯಕ್ತಿ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಸ್ವಾರ್ಥ ಇಲ್ಲ, ತಮ್ಮ ಫ್ಯಾಮಿಲಿಗೆ ಮಾಡ್ಕೋಬೇಕು ಅಂತ ಏನಿಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲಸ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ? ರಾಹುಲ್ ಗಾಂಧಿ ಅವ್ರು ಇನ್ನೂ ಮೈಂಡ್ ಮೆಚೂರ್ಡ್ ಆಗಿಲ್ಲ, ತುಂಬ ಹೇಳ್ಸ್ತಾರ ಮಾತಾಡ್ತಾರೆ. ಓಕೆ, ಈಗ ಚಿಕ್ಕಬಳ್ಳಾಪುರ ಅಂತ ಬಂದ್ರೆ ಹಾಲಿ ಸಂಸದರು ಬಚ್ಚೇಗೌಡರು ಇದ್ದಾರೆ, ಕೆಲಸಗಳನ್ನ ಮಾಡಿದ್ರ ಹೇಗೆ? ಕೆಲಸ ಮಾಡಲಿ ಬಿಡಲಿ, ಅದು ಬಿ ಜೆ ಪಿ ಗೌರ್ಮೆಂಟ್ ಬಂದ್ರೇ ಒಳ್ಳೆಯದು. ಓಕೆ, ಬೇರೆ ಮಾಡಿದಾರ ಬಿಟ್ಟಿದಾರ ತೊಂದರೆ ಇಲ್ಲ. ಓಕೆ, ಬಿ ಜೆ ಪಿ ಎಂ ಪಿ ಎಲೆಕ್ಟ್ ಆದರೆ ಅಲ್ಲಿ ಮೋದಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಅಂದ್ರೆ ಇಲ್ಲಿ ಅಭ್ಯರ್ಥಿಗಿಂತ ಪಕ್ಷ ಮತ್ತೆ ಮೋದಿ ಮುಖ್ಯ ಅಂತ ಹೇಳ್ತಿದ್ದೀರಾ? ಹೌದು, ಬಿ ಜೆ ಪಿ ಸೆಂಟ್ರಲ್ ಬಿ ಜೆ ಪಿ ಇದ್ರೆ ನಮ್ಮ ದೇಶ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಮುಂದೆ ಫ್ಯೂಚರ್ಗೂ ಚೆನ್ನಾಗಿ ಇಂಪ್ರೂವ್ ಮಾಡ್ತಾರೆ. ಓಕೆ, ಈಗ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಿದೆ, ಮೈತ್ರಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಮೈತ್ರಿ ಮಾಡ್ಕೊಂಡಿರೋದು ಒಳ್ಳೆಯದು, ಓಟು ಡಿವೈಡ್ ಆಗಲ್ಲ. ಜೆ ಡಿ ಎಸ್ದು ಬಿ ಜೆ ಪಿದು ಎರಡು ಕಮೆಂಡ್ ಆಗುತ್ತೆ. ಜೆ ಡಿ ಎಸ್ ಕಡೆಯಿಂದ ಒಕ್ಕಲಿಗರು ಓಟು, ಬಿ ಜೆ ಪಿ ಕಡೆಯಿಂದ ಲಿಂಗಾಯತರು ಓಟು ಎಲ್ಲ ಕಮೆಂಡ್ ಆಗುತ್ತೆ, ಪರ್ಸೆಂಟೇಜ್ ಚೆನ್ನಾಗಿ ಬರುತ್ತೆ. ಓಕೆ, ಮೈತ್ರಿ ಅಡಿಯಲ್ಲಿ ಈ ಬಾರಿ ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯನ್ನ ನಿಲ್ಲಿಸಬೇಕಾ, ಜೆಡಿಎಸ್ ಅಭ್ಯರ್ಥಿಯನ್ನ ನಿಲ್ಲಿಸಬೇಕಾ? ಒಳ್ಳೆಯದು. ಓಕೆ, ಇನ್ ಕೇಸ್ ಜೆಡಿಎಸ್ ಕ್ಯಾಂಡಿಡೇಟ್ ಇಲ್ಲಿಗೆ ಬಂದ್ರೆ? ಜೆ ಡಿ ಎಸ್ ಕ್ಯಾಂಡಿಡೇಟ್ ಬಂದ್ರೂ ಗೆಲ್ತಾರೆ, ಬಿ ಜೆ ಪಿ ಕ್ಯಾಂಡಿಡೇಟ್ ಇದ್ರೂ ಗೆಲ್ತಾರೆ. ಓಕೆ, ಸದ್ಯ ಏನು ಮಾಜಿ ಸಚಿವರಾಗಿರುವಂತಹ ಕೆ ಸುಧಾಕರ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಇನ್ನೊಂದ್ ಕಡೆ ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ. ಗೆಲ್ತಾರೆ. ಓಕೆ, ಬಟ್ ಅವರನ್ನ ಚಿಕ್ಕಬಳ್ಳಾಪುರದ ಜನ ಕಳೆದ ಏನು ವಿಧಾನಸಭಾ ಚುನಾವಣೆಯಲ್ಲಿ ಸೋಲ್ಸಿದ್ರು. ಅದು ಏನೋ ಒಂಥರ ಆಯಿತು, ಈ ಸಲ ಆಗಲ್ಲ. ಓಕೆ, ಸೊ ಬಿಜೆಪಿನೇ ಬರುತ್ತೆ ಅಂತ ಹೇಳ್ತಿದಾರಾ? 100%. ಓಕೆ, ಈಗ ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಹೇಗಿದೆ ಸರ್ ಕಾಂಗ್ರೆಸ್ನ ಆಡಳಿತ? ಕಾಂಗ್ರೆಸ್ ಸುಮ್ಮನೆ ಎಲ್ಲ ಬಿಟ್ಟು ಕೊಡ್ತೀವಿ ಅಂತ ಕೊಟ್ಟು ಎಲ್ಲ ಹಾಳು ಮಾಡಿ ಇಟ್ಟಿದ್ದಾರೆ, ಏನು ಉಪಯೋಗ ಇಲ್ಲ. ಅದು ಸಿಕ್ಕವ್ರಿಗೆ ಸಿಕ್ತು, ಸಿಗದೇ ಇರೋರಿಗಿಲ್ಲ. 100% ಎಲ್ಲರಿಗೂ ಸಿಕ್ಕಿಲ್ಲ, ಅದರಿಂದ ಉಪಯೋಗನೂ ಇಲ್ಲ. ಓಕೆ, ಫ್ರೀಯಿಂದ ಜನರಿಗೆ ಹೆಲ್ಪ್ ಆಗ್ತಾ ಇಲ್ವಾ ಹಾಗಾದ್ರೆ? ಏನು ಹೆಲ್ಪ್ ಇಲ್ಲ, ಅದು ಸುಮ್ಮನೆ ಅದು ಕೊಡ್ತಾರೆ ಅಷ್ಟೇ. ಜನಕ್ಕೆ ಉದ್ಯೋಗ ಕೊಡಬೇಕು, ರೋಡು ರಸ್ತೆ ನೀರು ಹೆಲ್ಪ್ ಮಾಡಬೇಕು, ಬಾಕಿದೆಲ್ಲ. ಅದು ಬಿಟ್ಟು ಫ್ರೀ ಕೊಡ್ತೀನಿ ಅಂತ ಕೊಟ್ಟು ಎಲ್ಲ ಸ್ಟೇಟ್ನ ಹಾಳು ಮಾಡ್ತಾರೆ. ಓಕೆ, ಈಗ MLA ಎಲೆಕ್ಷನ್ ಅಲ್ಲಿ KH ಮುನಿಯಪ್ಪ ಅವ್ರು ಗೆದ್ದಿದ್ರು, ಜೊತೆಗೆ ಸಚಿವರು ಕೂಡ ಆಗಿದ್ದಾರೆ, ಹೇಗಿದೆ ಕ್ಷೇತ್ರ ಎಲ್ಲ ಅಭಿವೃದ್ಧಿ ಆಗಿದೆಯಾ ಹೇಗೆ ಸರ್? ಅಭಿವೃದ್ಧಿ ಆಗಿಲ್ಲ, ಸುಮ್ಮನೆ ಅವರು ಲೂಟಿ ಮಾಡ್ಕೊಂಡು ಕೂತಿದ್ದಾರೆ ಅಷ್ಟೇ. ಓಕೆ, ಅಂದ್ರೆ ಇನ್ನೂ ಕೂಡ ದೇವನಹಳ್ಳಿಲಿ ಸಾಕಷ್ಟು ಸಮಸ್ಯೆಗಳಿದೆಯಾ? ಇದೆ ಎಲ್ಲ. ಯಾವೆಲ್ಲ ಸಮಸ್ಯೆಗಳಿದೆ ಸರ್? ಇದೆ, ನೀರಿನ ಸಮಸ್ಯೆ ಇದೆ, ರೋಡ್ಗಳು ಚೆನ್ನಾಗಿಲ್ಲ, ಎಲ್ಲ ಆಗಬೇಕು. ಸರ್ ತಮ್ಮ ಹೆಸರು? ಲೋಕೇಶ್ ಅಂತ, ರಘು ಅಂತ. ಓಕೆ, ಲೋಕೇಶ್ ರಘು ಅಂತ. ಓಕೆ, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಯಾವ ಪಕ್ಷದವರು ಸಂಸದರಾಗಬೇಕು? ಯಾರೋ ಒಳ್ಳೆಯವರಾಗಿ ನಮ್ಮ ದೇವನಹಳ್ಳಿನ ಉದ್ಧಾರ ಮಾಡೋವಂಥವ್ರು ಬಂದರೆ ತುಂಬ ಸಂತೋಷ. ಓಕೆ, ಹಾಲಿ ಸಂಸದರಾಗಿರುವಂತಹ ಬಚ್ಚೇಗೌಡರು ಕೆಲಸಗಳನ್ನ ಮಾಡಿದಾರಾ ಹೇಗೆ? ಯಾರು ಮೇಡಮ್? ಅವರ ಏನೂ ಮಾಡಿಲ್ಲ, ಅವ್ರ ಮನೆಗೆ ಮಾಡ್ಕೊಂಡವ್ರು ಅಷ್ಟೇ. ನಮಗಂತೂ ನಮ್ಮ ದೇವನಹಳ್ಳಿ ಟೌನ್ ಏನೂ ಅಭಿವೃದ್ಧಿ ಆಗಿಲ್ಲ. ಬೈಪಾಸಿಂದ ರಾಣಿ ಕ್ರಾಸ್ವರೆಗೂ ಹೋಗಿ ಬರೀ ಗುಂಡಿಗಳೇ ಬಿದ್ದಿರೋದು ರೋಡು. ವಾರದಲ್ಲಿ 3 ರಿಂದ 4 ಜನ ಬಿದ್ದು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಇದೇ ಅವ್ರು ಮಾಡಿರೋ ಉದ್ಧಾರ. ನಮ್ಮ ದೇವನಹಳ್ಳಿ ಉದ್ಧಾರ ಮಾಡೋ ಅಂಥವ್ರು ಯಾವ ಪಕ್ಷದಿಂದ ಆದರೂ ಬರಲಿ ಸಂತೋಷ. ಓಕೆ, ಹಾಗಾದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿರುವಂತಹ KH ಮುನಿಯಪ್ಪ ಅವರು ಸಚಿವರು ಆಗಿದ್ದಾರೆ, ಅವರು ಕೂಡ ಕೆಲಸ ಮಾಡಿಲ್ಲ ಹಾಗಾದ್ರೆ? ಏನು ಅವ್ರು ಮಾಡ್ತೀನಿ ಅಂತ ಹೇಳ್ತಾವ್ರೆ, ಇನ್ನೂ ಮಾಡಿಲ್ಲ ಮೇಡಮ್. ಓಕೆ, ಮಾಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ನಿಮ್ಮ ಪ್ರಕಾರ ಯಾರು ಬಂದ್ರೆ ಬೆಸ್ಟ್ ಅನ್ಸುತ್ತೆ ಈಗ? ಯಾಕಂದ್ರೆ ಒಂದ್ ಕಡೆ ಬಿಜೆಪಿ JDS ಮೈತ್ರಿ ಮಾಡ್ಕೊಂಡಿದೆ, ಇನ್ನೊಂದ್ ಕಡೆ ಕಾಂಗ್ರೆಸ್ ಇದೆ, ಸೊ ಯಾರು ಬಂದ್ರೆ ಬೆಸ್ಟ್ ಅನ್ಸುತ್ತೆ? ಏನು ನಮಗೆ ಪರ್ಕೆ ಗುರುತು ಬಂದರೆ ಒಳ್ಳೇದು ಅನಿಸುತ್ತೆ. ಓಕೆ, AAP ಬರಬೇಕು, ಆಮ್ ಆದ್ಮಿ ಪಕ್ಷ ಬರಬೇಕು ಅಂತ ಹೇಳ್ತಿದ್ದೀರಾ, ಸೊ ಬರುತ್ತೆ ಅಂತ ಅನ್ಸುತ್ತಾ ಹೇಗೆ? ಕಾಂಗ್ರೆಸ್ಸಿಂದ ಯಾರಾದರೂ ಒಳ್ಳೆ ಲೀಡರ್ ನಿಂತ್ಕೊಂಡ್ರೆ ಏನೋ ಅವ್ರಿಗೆ ಸಪೋರ್ಟ್ ಮಾಡೋಣ. ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ. ವೀರಪ್ಪ ಮೊಯ್ಲಿ ಅವರು ಮೇಡಮ್. ಓಕೆ, ಅವ್ರ ಹೆಸರು ಕೇಳಿ ಬರ್ತಾ ಇದೆ, ಸ್ವಲ್ಪ ರಕ್ಷಾರಾಮಯ್ಯ ಅವರ ಹೆಸರು ಜೋರಾಗಿದೆ, ಇಬ್ಬರಲ್ಲಿ ಯಾರು ಬೆಸ್ಟ್? ಏನೋ ರಕ್ಷಾರಾಮಯ್ಯ ಬಂದರೆ ಯೂತ್ ಐಕಾನು, ಒಂದ್ಸತಿ ಯೋಚನೆ ಮಾಡೋಣ. ಓಕೆ, ವೀರಪ್ಪ ಮೊಯ್ಲಿ ಅವ್ರು ನಿಂತ್ರೆ? ವೀರಪ್ಪ ಮೊಯ್ಲಿ ಅವ್ರೇನು ಅವಶ್ಯಕತೆ ಇಲ್ಲ ಮೇಡಮ್, ರಕ್ಷಾರಾಮಯ್ಯ ಅವ್ರು ನಿಂತ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಓಕೆ, ಆಮ್ ಆದ್ಮಿ ಪಾರ್ಟಿ ಹೇಗಿದೆ ಸರ್ ಈ ದೇವನಹಳ್ಳಿ ಭಾಗದಲ್ಲಿ? ಏನಿಲ್ಲ, ಆಮ್ ಆದ್ಮಿ ಏನು ಇಲ್ಲ, ನಮ್ಮ ಕರ್ನಾಟಕದಲ್ಲೇ ಏನು ಇಲ್ಲ. ಅದು ನಿಮಗೂ ಗೊತ್ತಿರೋಂಥ ವಿಚಾರನೇ. AAP ಅಭ್ಯರ್ಥಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳ್ದೆ. ಅಲ್ಲ, ಅಂಥವ್ರು ಬಂದರೆ ಪರ್ಕೆ ಗುಡಿಸ್ದಂಗೆ ಗುಡಿಸ್ತಾರೇನೋ ಆ ಥರ ಹೇಳಿರೋದು. ನಮಗೆ ಯಾರೇ ನಿಂತ್ಕೊಂಡ್ಲಿ ನಮ್ಮ ದೇವನಹಳ್ಳಿನ ಉದ್ಧಾರ ಮಾಡೋ ಅಂಥವ್ರು ನಿಂತ್ಕೊಂಡ್ರೆ ತುಂಬ
ಸಂತೋಷ. ಓಕೆ, ಈಗ ಸಾಕಷ್ಟು ಜನರನ್ನ ಮಾತಾಡಿಸುವಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ನಮ್ಗೆ ಮೋದಿ ಮತ್ತೆ ಬಿಜೆಪಿ ಅನ್ನೋದು ಮುಖ್ಯ, ಹಾಗಾಗಿ ಯಾವುದೇ ಕ್ಯಾಂಡಿಡೇಟ್ ನಿಂತರೂ ಕೂಡ ನಾವು ಅವರಿಗೆ ಓಟ್ ಹಾಕ್ತೀವಿ ಅಂತ. ಹಾಗೆ ಇದೆಯಾ ಲೆಕ್ಕಾಚಾರ ಮತದಾರರಲ್ಲಿ ಅಥವಾ ಇಲ್ವಾ? ಇಲ್ಲ ಮೇಡಮ್, ನಮ್ಮ ದೇವನಹಳ್ಳಿನಲ್ಲಿ ಆ ಥರ ಏನಿಲ್ಲ. ಮೋದಿಯವರು ಅವ್ರು ಒಳ್ಳೆಯವರೇ, ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಏನು ನಮಗೆ ಇಲ್ಲಿ ಕಾಂಗ್ರೆಸ್ ಬಂದೇ ಒಳ್ಳೇದು ಅನಿಸುತ್ತೆ. ಗೆಲ್ತಾರೆ ಅಂತ ಅನ್ಸುತ್ತಾ ಕಾಂಗ್ರೆಸ್ ಅವರು ಈ ಬಾರಿ? ರಕ್ಷಾರಾಮಯ್ಯ ಅವ್ರು ನಿಂತ್ಕೊಂಡ್ರೆ 100% ಗೆಲ್ತಾರೆ. ಓಕೆ ಸರ್, ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಹೇಗಿದೆ ಸಿಎಂ ಸಿದ್ದರಾಮಯ್ಯ ಅವರ ಆಡಳಿತ ವೈಖರಿ? ಚೆನ್ನಾಗಿದೆ ಮೇಡಮ್. ಏನು ಎಲ್ಲಾನು ಫ್ರೀ ಏನು ಅವಶ್ಯಕತೆ ಇರಲಿಲ್ಲ. ಯಾವ್ಯಾವ್ದು ಅವಶ್ಯಕತೆ ಇರಲಿಲ್ಲ? ಕೆಲವೊಂದು ಸ್ಕೀಮ್ ಅವಶ್ಯಕತೆನೇ ಇರಲಿಲ್ಲ ಮೇಡಮ್. ಏನೋ ಇದೆಲ್ಲ ಮಾಡಿ ನಮ್ಮ ಹೊಟ್ಟೆ ಮೇಲೆ ತುಂಬ ಹೊಡೆದ್ಬಿಟ್ಟಿದ್ದಾರೆ. ಏನೋ ಹೆಣ್ಮಕ್ಳಿಗೆ ಉಚಿತ ಪ್ರಯಾಣ ಏನು ಅವಶ್ಯಕತೆ ಇರಲಿಲ್ಲ. ಏನೋ ನಾವು ಪ್ರೈವೇಟ್ ಬಸ್ ಅವರೇ, ಏನೋ ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರೆ ಅಷ್ಟೇ. ನಿಜಕ್ಕೂ ನಷ್ಟ ಆಗಿದೆಯಾ, ಹೇಗೆ ಸರ್? ತುಂಬಾ ನಷ್ಟ ಆಗಿದೆ ಮೇಡಮ್. ಓಕೆ, ಈಗ ಒಂದು ದಿನದ ಆದಾಯ ಈ ಒಂದು ಶಕ್ತಿ ಯೋಜನೆ ಬರೋದಕ್ಕೂ ಮುಂಚೆ ತಮ್ದು ಎಷ್ಟಿತ್ತು, ಈಗ ಎಷ್ಟು ಕಡಿಮೆ ಆಗಿದೆ ಸರ್? ಮೇಡಮ್ ಈಗ ಅಲ್ಲಿಂದ ಅಲ್ಲಿಗೆ ಅಷ್ಟೇ. ಒಂದೊಂದು ದಿನ ಅಲ್ಲಿಗೂ ಬರಲ್ಲ, ಕೈಯಿಂದ ಹಾಕ್ಸ್ಬೇಕಾಗುತ್ತೆ. ಈ ಬೆರಳಲ್ಲಿ ಒಂದು 2 ಉಂಗುರ, ಕತ್ತಲ್ಲಿ ಒಂದು ಚೈನ್ ಇತ್ತು ಮೇಡಮ್, ಎಲ್ಲ ಹೋಯ್ತು. ಏನೋ ಯೋಜನೆ ಎಫೆಕ್ಟ್ ಹೋಯ್ತು ಮೇಡಮ್. ಚೈನು ಹೋಯ್ತು, ಉಂಗುರನೂ ಹೋಯ್ತು. ಕಾರಲ್ಲಿ ಓಡಾಡ್ತಾ ಇದ್ರಿ, ಇವಾಗ 2 ವೀಲರ್ಗೆ ಬಂದಿದ್ದೀರಿ. ಹಾಗಾದ್ರೆ ಈ ಖಾಸಗಿ ಬಸ್ಗಳಿಗೆ ಲೇಡೀಸ್ ಹತ್ತಾನೆ ಇಲ್ವಾ? ಹತ್ತಲ್ಲ ಮೇಡಮ್, ಯಾರೋ ಹತ್ತಾರೆ. ಈ ಆಂಧ್ರದವರು, ತಮಿಳ್ನಾಡವರು, ಬೇರೆ ಸ್ಟೇಟಿಂದ ಬಂದಿರೋರೆ ನಮ್ಮ ಬಸ್ಸಿಗೆ ಕಾರ್ಡ್ ಯಾರ ಹತ್ರ ಇರಲ್ವೋ ಅವರೆಲ್ಲ ಎಕ್ಕೋದು. ಅವ್ರನ್ನ ಬಿಟ್ಟು ಇನ್ನು ಮಿಕ್ದವ್ರೆಲ್ಲನೂ ಗೌರ್ಮೆಂಟ್ ಬಸ್ಸೇ ಎಕ್ಕೋದು. ಲೇಡೀಸ್ ಅಂತೂ ನಮ್ಮ ಬಸ್ಸಿಗೆ ಹೆಜ್ಜೆನೇ ಎಕ್ಕಲ್ಲ ಮೇಡಮ್. ತುಂಬ ಇದು ಅನಾನುಕೂಲ. ಆಮೇಲೆ ಮೊನ್ನೆ ಸೆಷನಲ್ಲಿ ಟ್ಯಾಕ್ಸ್ ಬೇರೆ ರೈಸ್ ಮಾಡಿದ್ದಾರೆ 7%. 1,07,000 ರೂಪಾಯಿ. ಮೊದಲು 98,000 ಇತ್ತು. ಏನೋ ಈಗ 96 ಚಿಲ್ಲರೆ ಬತ್ತೆ. 1,19,920 ಎಕ್ಸಸ್ ಆಯ್ತು. ಅದು ಎಕ್ಸಸ್ ಆಯಿತು ನಮಗೆ. ಆಮೇಲೆ ಅದೊಂದೇ ಅಲ್ಲ ಮೇಡಮ್, ಇನ್ಶೂರೆನ್ಸ್ ಮುಂದಕ್ಕೆ ಹೋಯ್ತು, FC ಚಲನ್ ಮುಂದಕ್ಕೆ ಹೋಯ್ತು, ಎಲ್ಲನೂ ಮುಂದಕ್ಕೆ ಹೋಯ್ತು ಈ ಶಕ್ತಿ ಯೋಜನೆ ಎಫೆಕ್ಟಿಂದ. ಉಳಿದಿರೋ ಅದೆಲ್ಲ ಗ್ಯಾರಂಟಿಗಳು ಓಕೆನಾ ಸರ್? ಈಗ ಗೃಹಲಕ್ಷ್ಮಿ ಇದೆ, ಗೃಹ ಜ್ಯೋತಿ ಇದೆ. ಮೇಡಮ್ ನಿಮ್ಮ ಅಭಿಪ್ರಾಯ ಒಂದ್ಸತಿ ತಿಳಿಸಿ ಮೇಡಮ್. ಇದೆಲ್ಲ ಅವಶ್ಯಕತೆ ಇತ್ತ? ನಾನು ಫಲಾನುಭವಿ ಅಲ್ಲ ಸರ್. ಅಲ್ಲ, ನೀವು ನಿಮ್ಮ ಅಭಿಪ್ರಾಯ ತಿಳಿಸಿ ನಮಗೆ. ನಮ್ಮ ಅಭಿಪ್ರಾಯ ಆಲ್ರೆಡಿ ತಿಳಿಸಾಗಿದೆ. ಅದು ಈ ಒಂದು ಏನು ಯೋಜನೆಗಳು ಬಂತು ಜಾರಿಗೆ. ಸೊ ಇವಾಗ ನಿಮ್ಮ ಒಪಿನಿಯನ್ ಕೇಳ್ತಾ ಇರೋದು ಸರ್. ಇರಲಿಲ್ಲ ಮೇಡಮ್, ಇದು ಜನಕ್ಕೆ ಹೆಲ್ಪ್ ಆಗ್ತಾ ಇಲ್ವಾ ಬಡವರಿಗೆ? ಹಾಗಾದ್ರೆ ಬಡವರಿಗೆ ಕೂಲಿ ಮಾಡ್ದಿರಾ ಆರಾಮಾಗಿ ಮನೆಗೆ ಇತ್ಕೊಂಡು ತಿನ್ನೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಟ್ಟಿರೋದು. ಮನೆ ಯಜಮಾನಿಗೆ 2,000, ಒಂದು ಮನೇಲಿ 4 ಜನ ಇರ್ತಾರೆ ಅಂದ್ಕೊಳ್ಳಿ, 12 kg ಅಕ್ಕಿ. ಏನು ಮೇಡಮ್ ಇದು 2,000. ಆಮೇಲೆ 680 ರೂಪಾಯಿ ಏನಪ್ಪ ಕೊಡೋದು? 610 ರೂಪಾಯಿ ಏನೋ ಅಕ್ಕಿ ದುಡ್ಡು. 610, 2,610 ಆಯಿತು. ಉಚಿತ ಕರೆಂಟು. ಏನೋ ಎಷ್ಟಾದ್ರೂ ನೋಡ್ಕೊಳ್ಳಿ, TV ನೋಡಿ, ಏನಾದರೂ ನೋಡಿ, ಏನು ತೊಂದರೆ ಇಲ್ಲ. ಈ ದುಡ್ಡಲ್ಲಿ ಆರಾಮಾಗಿ ಮನೆ ಯಜಮಾನ ಮನೇಲಿ ಕುಂತ್ಕೊಂಡು ಡೈಲಿ ಒಂದು 50ರಿಂದ 60 ರೂಪಾಯಿ ಇದ್ರೆ ಬೇಳೆ ಏನೋ ತರಕಾರಿಗೆ ಮುಗೀತು. ಈ ಲೆಕ್ಕದಲ್ಲಿ ಇವಾಗ ಕೂಲಿ ಮಾಡೋರು ಸಿಗ್ತಾ ಇಲ್ಲ. ನೀವು ಈಗ ಫಸ್ಟ್ ಮಾತಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರಿ, ಬಟ್ ಈಗ ಪಂಚ ಗ್ಯಾರಂಟಿಗಳ ಆಪೋಸಿಟ್ ಮಾತಾಡಿದ್ರೆ. ಸೊ ಓನ್ಲಿ ಪಂಚ ಗ್ಯಾರಂಟಿಗಳು ಬೇಡ ಅಂತ ಹೇಳ್ತಾ ಇರೋದಾ? ಒಂದ್ ನಿಮಿಷ ಪ್ರಶ್ನೆ ಕೇಳಿಸ್ಕೊಡೆ. ಅಂದ್ರೆ ಕೇವಲ ಪಂಚ ಗ್ಯಾರಂಟಿಗಳು ಬೇಡ, ಆದ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇರಬೇಕು ಅಂತ. ಮೇಡಮ್ ಕಾಂಗ್ರೆಸ್ ಅಧಿಕಾರ ಅಲ್ಲ, ನಾನು ಇರೋದು ಹೇಳ್ಬಿಡ್ತೀನಿ ನೋಡಿ. ನಾನು ಯಾವ ಪಕ್ಷದವನು ಅಲ್ಲ, ನನ್ನ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಯಾರು ಒಳ್ಳೇದು ಮಾಡ್ತಾರೋ ಅವ್ರಿಗೆ ನಾನು ಸಪೋರ್ಟು. ಏನೋ ಮೋದಿ ಒಳ್ಳೇದ್ ಮಾಡ್ತಾರೆ, ಬಿಜೆಪಿ ಅವ್ರು ಒಳ್ಳೇದ್ ಮಾಡ್ತಾರ, ಕಾಂಗ್ರೆಸ್ ಅವರು ಒಳ್ಳೇದ್ ಮಾಡ್ತಾರೋ, JDS ಅವ್ರು ಒಳ್ಳೇದ್ ಮಾಡ್ತಾರ? ನಾನು ಬಿಜೆಪಿ, ಕಾಂಗ್ರೆಸ್, JDS ಅಂತ ಹೇಳಲ್ಲ. ಅಭ್ಯರ್ಥಿ ಸೆಂಟ್ರಲಲ್ಲೇ ಮೋದಿನೇ ಇರಲಿ, ಸೆಂಟ್ರಲಲ್ಲಿ ಮೋದಿ ಅವರೇ ಇರಲಿ, ಪರವಾಗಿಲ್ಲ. ಏನೋ ಸ್ಟೇಟಲ್ಲಿ ಬಿಜೆಪಿ ಬೇಡ ಮೇಡಮ್. ಇಲ್ಲಿ ಬೇಡ ಬಿಜೆಪಿ, ಬೇಡ. ಬಿಜೆಪಿ ಅವರು ಕೊಳ್ಳೆ ಹೊಡೆಯೋದಷ್ಟೇ ಮೇಡಮ್ ಅವ್ರ ಕೆಲಸ. ಬಿಜೆಪಿ ಅವ್ರು ಕೊಳ್ಳೆ, ಇವ್ರು ಕಾಂಗ್ರೆಸ್ ಅವರು ಹೊಡಿತಾರೆ, ಹೊಡೆಯಲ್ಲ ಅಂತ ನಾನು ಹೇಳಲ್ಲ, ಅವರು ಹೊಡಿತಾರೆ. ಆದರೆ ಇರೋದ್ರಲ್ಲಿ ಪರವಾಗಿಲ್ಲ. ಇವರು ಈ ಪಂಚ ಗ್ಯಾರಂಟಿಯಿಂದ ಸ್ವಲ್ಪ ನಾವು ನಷ್ಟದಲ್ಲಿದ್ದೀರಿ.
ಅಷ್ಟೇ ನಾನು ಹೇಳೋದು. ಸರ್ ಹೇಳಿ, ಹಾಲಿ ಸಂಸದರಾಗಿರುವಂತಹ ಬಚ್ಚೇಗೌಡರು ಕೆಲಸಗಳನ್ನ ಮಾಡಿದಾರ ಹೇಗೆ ದೇವನಹಳ್ಳಿಯಲ್ಲಿ? ಹೆಚ್ಚು ಕಮ್ಮಿ ಮೋದಿ ಅವ್ರು ನೋಡಿದ್ದೀನಿ, ಆಮೇಲೆ ಇಂದ ಮಾತಾಡ ನಮ್ಮನೆ ಮೋದಿ ಅವ್ರು ನೋಡಿದ್ದೀನಿ, ರಾಹುಲ್ ಗಾಂಧಿ ಅವ್ರು ನೋಡಿದ್ದೀನಿ, ಏನೋ ಬಚ್ಚೇಗೌಡರು ನೋಡಿಲ್ಲ ಮೇಡಮ್. ಎಷ್ಟು ವರ್ಷ ಆಯ್ತು ಸರ್ ನೋಡಿ? ಮೇಡಮ್ ಅದೇ ಎಲೆಕ್ಷನ್ ಟೈಮಲ್ಲಿ ಬಂದಿರೋದು, ಗೆದ್ದೋಗಿರೋದು ಅಷ್ಟೇ. ಅವತ್ತಿಂದ ಇವತ್ತುವರೆಗೂ ಬಚ್ಚೇಗೌಡ್ರ ಮಕಾನೇ ನೋಡಿಲ್ಲ. ಮೋದಿಗೆ ಮುರ್ತೋಗೋದು ಬಿಡಿ ಮೇಡಮ್, ಅಲ್ಲೇ ಮಾತಾಡಿ. ಹೇಳಿ ಸರ್. ಬಚ್ಚೇಗೌಡ ಮೋದಿಗೆ ಮುರ್ತೋಗಿ ಅವರೇ ಮಾತಾಡ್ತಾರೆ. ಸರ್ ಹೇಳಿ, ಬಚ್ಚೇಗೌಡರ ಕೆಲಸ ಅಲ್ಲಲ್ಲ ಬಚ್ಚೇಗೌಡರು ಗೆದ್ದ ಮೇಲೆ ನಮ್ಮ ದೇವನಹಳ್ಳಿಗೆ ಬಂದೇ ಇಲ್ಲ. ನಾವು ಏನೋ ಟಿ ವಿ ಇವಾಗ ಪೇಪರ್ ನೋಡಿದ್ವಿ ಅಷ್ಟೇ. ತಿರ್ಗಾ ಮತ್ತೆ ಬಂದೂ ಇಲ್ಲ, ಏನಿಲ್ಲ. ಅವ್ರು ಆರಾಮಾಗಿ ಅವ್ರ ಮನೆಗೆ ತಿನ್ಕೊಂಡು ಅವರೇ. ಅದಕ್ಕೆ ಈ ಸರಿ ನಾವು ಈ ದೇವನಹಳ್ಳಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಚಿಕ್ಕಬಳ್ಳಾಪುರ ನಾವು BJPಗೆ ಓಟ್ ಹಾಕಲ್ಲ, ನಾವು ಕಾಂಗ್ರೆಸ್ಗೆ ಹಾಕೋದು. KH ಮುನಿಯಪ್ಪ ಅವರು ಮಿನಿಸ್ಟರ್ ಆಗಿದ್ದಾರೆ, ಅವ್ರು ಕೆಲಸ ಮಾಡಿಸ್ತಿದಾರ? ಮಾಡ್ತಾ ಇದ್ದಾರೆ. ಅವ್ರಿಗೂ ಅನುದಾನ ಅದು ಇದು ಬರ್ತಾ ಇಲ್ಲ. ದೇವನಹಳ್ಳಿಗೆ ಹೋಗೋ ಬರ್ತಾರೆ, ಮೀಟಿಂಗ್ಗಳು ಮಾಡ್ತಾರೆ. ಮೊನ್ನೆ ಮೊನ್ನೆ ಜಾತ್ರೆ ನಡೀತು, ತೇರು ಪರಿಚಯ ನಡೀತು, ಎಲ್ಲ ಬಂದಿದ್ರು, ಎಲ್ಲ ಹೋದ್ರು. ಏನೋ ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನೋ ಮುಂದಕ್ಕೆ ನೋಡೋಣ. ಇನ್ನೂ ಬಂದು 8 ತಿಂಗಳು 9 ತಿಂಗಳಾಗಿದ್ದಿಲ್ಲ, ಇನ್ನು ಮುಂದೆ ಟೈಮ್ ಇದೆಯಲ್ಲ, ನೋಡೋಣ ಏನು ಮಾಡ್ಕೊಡ್ತಾರೆ. ಹಾಗಾದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಯಾವ ಪಕ್ಷದವರು ಸಂಸದರಾಗ್ತಾರೆ? ಅದೇ ಹೇಳಲ್ಲ, ಕಾಂಗ್ರೆಸ್ ಪಕ್ಷ ರಕ್ಷಾರಾಮಯ್ಯ ಬಂದರೆ ನಮ್ಗೆ ಒಳ್ಳೇದು ಅಂತ. ಕಾಂಗ್ರೆಸ್ ಯಾಕೆ ಬೇಕು ಸರ್? ಅಲ್ಲ, ಯೂತು ಆಮೇಲೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ, ಬಡವ್ರ ಬಗ್ಗರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಮೊನ್ನೆ ಉದ್ಯೋಗ ಮೇಳ ಎಲ್ಲ ಮಾಡಿಸಿದ್ರು. ಆಮೇಲೆ ಬಡವ್ರ ಬಗ್ಗರು ಮದುವೆ ಮುಂಜಿ ಮತ್ತೊಂದೊಂದು ಸಹಾಯ ಮಾಡ್ತಾರೆ. ಇನ್ನು ಅಂಥವ್ರು ಬರ್ಬೇಕು ತಾನೆ. ಪ್ರಧಾನಿ ಮೋದಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಮೋದಿ ಬಗ್ಗೆ ನಾವು ಮೋದಿ ನೋಡೇ ಇಲ್ಲ. ಮೋದಿ ಎಲ್ಲ ಸೆಂಟ್ರಲ್ಲ ಕೂತವನೆ. ಇಲ್ಲಿ ಮೋದಿ ಅಂದರೆ ಮೋದಿ ಬರ್ತಾನ? ಮೋದಿ ಬಂದು ಇಲ್ಲೇನು ಮಾಡಲ್ಲ. ಅವ್ರ ಹೆಸರು ಹೇಳ್ಕೊಂಡು ಇವ್ರು ಲೂಟಿ ಹೊಡಿತಾರೆ ಅಷ್ಟೇ. ಮೋದಿ ಪಾಟಿಗೆ ಮೋದಿ ಡೆಲ್ಲಿಗೆ ಇರಲಿ, ನಮ್ಮ ದೇವನಹಳ್ಳಿಗೆ ಏನು ಬಂದಿಲ್ಲ, ಬಂದೇ ಇಲ್ಲ. ಬೆಂಗಳೂರಿಗೆ ಬರ್ತಾರೆ, ರಾಣಿ ಮಾಡ್ಕೊಂಡು ಹೊರಟಾಡ್ತಾರೆ ಅಷ್ಟೇ. ಮೋದಿ ಬೇಕಾಗಿಲ್ಲ ನಮ್ಗೆ.